ಶರಣ ಸಂಸ್ಕೃತಿ ವರ್ಣಚಿತ್ರಗಳನ್ನ ಲೋಕಾರ್ಪಣೆ ಮಾಡಿ ಬಹಳ ಚಂದದ ಮಾತುಗಳನ್ನ ಸತತ 50 ನಿಮಿಷ ಬಹಳ ಸುದೀರ್ಘವಾಗಿ ಮಾತನಾಡಿದಂತ ಆಂಗ್ಲ ಭಾಷಾ ತಜ್ಞರು ಮತ್ತು ವಿಶ್ರಾಂತ ಪ್ರಾಚಾರ್ಯರು ನಮಗೆಲ್ಲ ಮಾರ್ಗದರ್ಶಕರು ಆದಂತ ಪ್ರೊಫೆಸರ್ ಚಂದ್ರಶೇಖರಯ್ಯನವರೇ, ಲೇಖಕ ಮತ್ತು ಕಲಾವಿದ ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಿ ಶಿವಲಿಂಗಪ್ಪ ಸರ್ ರಚಿಸಿರುವಂತ ಶಿವಯೋಗಿ ಸಿದ್ದರಾಮನ ದೃಷ್ಟಿಯಲ್ಲಿ ವಚನಗಳ ಹಿರಿಮೆ, ಇದಕ್ಕೆ ಚಿತ್ರಗಳನ್ನ ಒದಗಿಸಿದಂತ ನಮ್ಮೆಲ್ಲರ ಪ್ರೀತಿಗೆ ಅಭಿಮಾನಕ್ಕೆ ಪಾತ್ರರಾದಂತ ಅರಸಿ ಕುಮಾರ್ ಅವರೇ, ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನನ್ನ ಆತ್ಮೀಯರು ಮಾರ್ಗದರ್ಶಕರು ಆದಂತ ಬಸವ ಬಳಗಳ ಒಕ್ಕೂಟದ ಅಧ್ಯಕ್ಷರಾದಂತ ಎಂ ಚಂದ್ರಶೇಖರ್ ಅವರೇ, ಎಂ ನಾರಾಯಣಿ ಮೇಡಮ್ ಅವರೇ ಮತ್ತು ಇಲ್ಲಿರುವವರೆಲ್ಲ ನನ್ನ ಅತ್ಯಂತ ಆತ್ಮೀಯರು. ಹಾಗಾಗಿ ಎಲ್ಲ ಆತ್ಮೀಯರೇ, ಹಾಗಾಗಿ ಸಭೆಗೆ ಶರಣು ಮತ್ತು ಸಭಾಸದರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಆರಂಭ ಮಾಡ್ತೀನಿ. ಬಹಳ ಚಂದದ ವಿಚಾರಗಳನ್ನ ಈಗಾಗಲೇ ಚಂದ್ರಶೇಖರಯ್ಯ ಸರ್ ಹೇಳಿದ್ದಾರೆ. ಅಲ್ಲಿ ನಾನು ಬೇರೆ ದೃಷ್ಟಿಯಿಂದ ನೋಡಿದೆ. ಬಹಳ ಅದ್ಭುತವಾದ ಇಬ್ಬರು ಕಲಾವಿದರ 2 ಚಿತ್ರಗಳಲ್ಲಿ ಇದಾವೆ. ಒಂದು ಮನುವಾದದ ಪ್ರಕಾರ ಬಹಳ ಸಾಂಕೇತಿಕವಾಗಿ, ಧ್ವನಿಪೂರ್ಣವಾಗಿ, ಅರ್ಥಪೂರ್ಣವಾಗಿ ಮನು ಏನೇನು ಹೇಳಿದಾನೆ ಅದನ್ನೆಲ್ಲ ಒಂದೇ ಚಿತ್ರದಲ್ಲಿ ಕಟ್ಟಿಕೊಡುವಲ್ಲಿ ಅರಸಿ ಕುಮಾರ್ ಅವರು ಫಲಪ್ರದರಾಗಿದ್ದಾರೆ. ಅದು ಬಹಳ ಖುಷಿ ಕೊಡ್ತು ನನಗೆ. ಅಲ್ಲಿ ಬಾಯಿಯಿಂದ ಬಂದಂತ ಬ್ರಾಹ್ಮಣರನ್ನ ಮೇಲೆ ತೋರಿಸಿದ್ದಾರೆ, ತೋಳುಗಳಿಂದ ಬಂದಂತ ಕ್ಷತ್ರಿಯರನ್ನ ಎಡಗಡೆ ತೋರಿಸಿದ್ದಾರೆ, ತೊಡೆಯಿಂದ ಬಂದಂತ ವೈಶ್ಯರನ್ನ ಮಧ್ಯದಲ್ಲಿ ತೋರಿಸಿದ್ದಾರೆ, ಶೂದ್ರರನ್ನ ಪಾದದಿಂದ ಬಂದಂತ ಶೂದ್ರರನ್ನ ಪಾದದಲ್ಲಿ ತೋರಿಸಿದ್ದಾರೆ. ಅಲ್ಲಿ ಶೂದ್ರರು ಮಹಿಳೆಯರು ಆಗಿರುವಂತದ್ದನ್ನ ಮುಖ್ಯವಾಗಿ ಗಮನಿಸಬೇಕು ನೀವು. ಅದು ಬಹಳ ಸಾಂಕೇತಿಕವಾಗಿ ಸರಿ ಇದೆ. ಆ ನಂತರದಲ್ಲಿ ಆ ಕೆಳಗಡೆ ಈ ಇಬ್ಬರು ದಂಪತಿಗಳು ಅಥವಾ ಪ್ರೇಮಿಗಳು ಅಲ್ಲಿ ಕೆಳಗಡೆ ಬೆಂಕಿ ತೋರಿಸಿದ್ದಾರೆ. ಆ ಅಗ್ನಿ ಇದೆಯಲ್ಲ, ಅದು ಪ್ರೀತಿಯ ಸಂಕೇತ. ಅದು ಕಾವು, ಆ ಕಾವಿನಲ್ಲೇ ಸೃಷ್ಟಿಯ ಕ್ರಿಯೆ, ಸಮಾಗಮ ಅಥವಾ ಕೂಡಲ ಆಗುವಂಥದ್ದು, ಅದನ್ನು ತೋರಿಸಿದ್ದಾರೆ. ಅದರ ಪರಿಕಲ್ಪನೆಯ ಮೇಲೆ ಮಗು ತೋರಿಸಿದ್ದಾರೆ. ಬಹಳ ಸಾಂಕೇತಿಕವಾಗಿ ಬಹುಶಃ ಕಾವ್ಯ ಹೇಳಬಹುದಾದದ್ದನ್ನು ಒಂದು ಚಿತ್ರಕಾವ್ಯವಾಗಿ ಅದು ಹೇಳಿದೆ. ಒಂದು ದೃಶ್ಯ ಮಾಧ್ಯಮವಾಗಿ ಬಹಳ ಪರಿಣಾಮಕಾರಿಯಾಗಿ ಅರಸಿಕುಮಾರ್ ಅವರು ಹೇಳಿದ್ದಾರೆ. ಅರಸಿಕುಮಾರ್ ಅವರು ಅರಸಕುಮಾರ ಅಲ್ಲ, ಅರಸಿಕುಮಾರ್ ತಾಯಿ ಹೆತ್ತ ಮಕ್ಕಳು ಇದಾರಲ್ಲ, ಪಾಂಡವರು ತಾಯಿ ಹೆತ್ತ ಮಕ್ಕಳು ಅಂದ್ರೆ ತಾಯಿಯ ಮಕ್ಕಳು, ತಾಯಿ ಬೆಳೆಸಿದ ಮಕ್ಕಳು. ಅವರು ಗೆಲ್ತಾರೆ ಕೊನೆಗೆ. ತಂದೆ ಬೆಳೆಸಿದ, ಧೃತರಾಷ್ಟ್ರ ಬೆಳೆಸಿದ 101 ಜನ ಮಕ್ಕಳು ಸೋತೋಗ್ತಾರೆ. ತಾಯಿ ಬೆಳೆಸಿದ ಮಕ್ಕಳು ಗೆಲ್ತಾರೆ, ಸಂಸ್ಕಾರವಂತರಾಗಿರ್ತಾರೆ ಅನ್ನಕ್ಕೆ ಪಾಂಡವರು ಕೌರವರ ಕತೆ ನಮ್ಗೂ ನಿಮ್ಗೂ ಗೊತ್ತಿದೆ. ಅಲ್ಲಿ ತಾಯ್ತನವನ್ನ ನೋಡಿ, ಎಷ್ಟು ಮಮಕಾರದಿಂದ ಸ್ನಿಗ್ಧ ಮುಖದ ತಾಯಿ ಆ 4 ಮಕ್ಕಳನ್ನ ಪೋಷಣೆ ಮಾಡಿದಾಳೆ. 5ನೇ ಮಗು ಇರ್ಲಿಲ್ಲ ಅಂತ ಚಂದ್ರಶೇಖರಯ್ಯ ಸರ್ ಹೇಳಿದ್ರು. 5ನೇದು ನಗಣ್ಯವಾಗಿ ಹೋಗ್ಬಿಟ್ಟಿತ್ತು. ಇಲ್ಲಿ ಅವರು ಮನುವಾದದ ಪ್ರಕಾರ ಸೃಷ್ಟಿ ಮಾಡಿದ್ದಾರೆ ಅದನ್ನ, ಆ ಚಿತ್ರವನ್ನು. ಅಲ್ಲಿ ಪಂಚಮರು ಬರೋದೇ ಇಲ್ಲ ಅವರಿಗೆ. ಅಂದ್ರೆ ಪಂಚಮರು ಅಂದ್ರೆ ಸರ್ ಅವರು ನಗಣ್ಯರು ಅಂತ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ್ಲಿಲ್ಲ. ನೆಲ್ಸನ್ ಮಂಡೇಲಾ ಒಂದ್ ಕಡೆ ಥಿಂಗ್ಸ್ ಫಾಲ್ ಆಫ್ ಆರ್ಟ್ ಅಲ್ಲಿ ಡಿಗ್ರಿ ಇತ್ತು ನಮ್ಗೊಂದು ಪಠ್ಯ. ಅದರಲ್ಲಿ ಒಂದು ಮಾತು ಬರುತ್ತೆ, ಥಿಂಗ್ಸ್ ಫಾಲ್ ಆಫ್ ಆರ್ಟ್ ನಾಯಕನ ತಂದೆ ಹೇಳ್ತಾನೆ ಒಂದ್ ಕಡೆ, ಅಪ್ಪ ನೀನು ತುಂಬಾ ಅವಮಾನ ಆಗಿದ್ದು ಯಾವಾಗ ಅಂತಂದ್ರೆ, ನನ್ನನ್ನ ಕೊಂಡ ಬಿಳಿಯಳು ನನ್ನ ಮುಂದೆ ಬಟ್ಟೆ ಬದಲಾಯಿಸಿದಾಗ ಅಂತ ಹೇಳ್ತಾನೆ. ಏನೋ ಹೊಡೆದಾಗ, ಬಡ್ದಾಗ, ದಿನ ಶಿಕ್ಷೆ ಕೊಟ್ಟಾಗ, ಅಪಮಾನ ಮಾಡಿದಾಗ, ಅವಮಾನ ಮಾಡಿದಾಗ ಅಂತ ಹೇಳಲ್ಲ ಅವನು. ಈಗ ನಾವ್ ಹೇಗೆ ಪಶುಗಳ ಮುಂದೆ, ಎಮ್ಮೆ, ದನ, ಕರುಗಳು, ನಾಯಿ, ನರಿಗಳ ಮುಂದೆ ಬಟ್ಟೆ ಬದಲಾಯಿಸಕ್ಕೇನು ಸಂಕೋಚ ಪಡಲ್ಲ. ಆಕೆ ನನ್ನ ಮುಂದೆ ಬಟ್ಟೆಯನ್ನ ಬದಲಾಯಿಸ್ತಾ ಇದ್ಲು, ಅದು ನನಗೆ ದೊಡ್ಡ ಅವಮಾನ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ಅಂತ ಹೇಳ್ತೇನೆ ನಾನು. ಅಂದ್ರೆ ಇದೊಂದು ಪಶು ಅಂತ, ಇದೊಂದು ಇಲಿ, ಇದೊಂದು ಹೆಗ್ಗಣ ಅಥವಾ ಒಂದು ಜಿರ್ಲೆ, ಒಂದು ಹಲ್ಲಿ ಅಂತ, ಅಂದ್ರೆ ಏನೂ ಅಲ್ಲ ಅದು ಅಂತ. ಅದು ಪಶು ಸಮಾನ ಅಂತ. ಆ ತರ ಆ ಪಂಚಮರಿದಾರಲ್ಲ ಸರ್, ಅವ್ ಮನು ಅದನ್ನ ಪರಿಗಣಿಸ್ಲೇ ಇಲ್ಲ. ಅವನು ಮನು 7 ಜನಗಳು ಬರ್ತಾರೆ, ಮನುಗಳು ಒಬ್ರಲ್ಲ ಇಬ್ರಲ್ಲ, ಮನುಕುಲ ಅಂತಾನೆ ಬರ್ತದೆ ಅದು. ಒಂದೊಂದು ಸ್ಥಳದಲ್ಲಿ 2 ವರ್ಷಕ್ಕೆ ಒಬ್ಬ ಮನು ಬರ್ತಾನೆ ಅಂತ ಒಂದ್ ಕಡೆ ಇದೆ, 5 ವರ್ಷಕ್ಕೊಬ್ಬ ಮನು ಬರ್ತಾನೆ ಅಂತ ಇದೆ, ಯುಗಕ್ಕೊಬ್ಬ ಮನು ಬರ್ತಾನೆ ಅಂತ ಇದೆ. ಬಹಳಷ್ಟು ಪ್ರಕ್ಷಿಪ್ತಗಳಿದಾವೆ ಅದ್ರಲ್ಲಿ. ಆ ತರದ ಮನು ವಿಚಾರದಲ್ಲಿ ಅಲ್ಲಿ ಇದ್ದದ್ದೇ 4 ಜನಾಂಗ. ಸೋಮನಾಥ ಟೆಂಪಲ್ ಹಾಳಾಗುವಾಗ ಈ ಪುರೋಹಿತ ಶಾಹಿಗಳು ಮಾಡಿದ ತಪ್ಪು ನಮ್ಮನ್ನ ನಿರಂತರವಾಗಿ ಹೆಂಗ್ ಕಾಡ್ಕೊಂಬಂತು ಮತ್ತು ನಮ್ಮ ನಾಶಕ್ಕೆ ಕಾರಣ ಆಯ್ತು ಅಂತಂದ್ರೆ, ಸೋಮನಾಥ ಟೆಂಪಲ್ಗೆ ಗಜನಿ ಮೊಹಮ್ಮದ್ ದಾಳಿ ಮಾಡುವಾಗ ಅವನಲ್ಲಿ ಇದ್ದದ್ದು ಕೇವಲ
ಕೆಲವೊಬ್ರು 12,000 ಅಂತಾರೆ, ಕೆಲವೊಬ್ರು 20,000 ಅಂತಾರೆ, ಇಲ್ಲ ಭಾರಿ ಸೈನ್ಯ ಇತ್ತು 30,000 ಅಂತಾರೆ. ಆದ್ರೆ ಇತಿಹಾಸಕಾರರ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ ನೋಡ್ಲಿಕ್ಕೆ ಬಂದಂತವ್ರು ಕನಿಷ್ಠ 50,000 ರಿಂದ 80,000 ಜನ. ಸೋಮನಾಥ್ ಟೆಂಪಲ್ನ ಹೆಂಗ್ ಹೊಡಿತಾನೆ? ಸಾಧ್ಯನಾ? ಅವನೇ ಭಗವಂತ ಕಣ್ಣು ತೆಗೆದು 3ನೇ ಕಣ್ಣಿಂದ ಹಣೆಗಣ್ಣಿಂದ ಸುಟ್ಟು ಬಿಡ್ತಾನೆ, ನಾಶ ಹೋಗ್ಬಿಡ್ತಾನೆ ಗಜನಿ ಅಂತಂದು ನೋಡ್ಲಿಕ್ಕೆ ಬಂದಂತವ್ರು 80,000 ಜನ. ಆತನ ಒಟ್ಟಾರೆ ಸೈನ್ಯ ಇದ್ದಿದ್ದು ಕೆಲವೊಬ್ರು 10,000, 12,000, 30,000 ಅಂತಾನು ಹೇಳ್ತಾರೆ. 30,000ನೇ ಅಂತ ಪರಿಗಣಿಸಿದಾಗ್ಯೂ ಕೂಡ ನೋಡ್ಲಿಕ್ಕೆ ಬಂದಂತವ್ರು 80,000. ಈ 80,000 ಇತಿಹಾಸ ತಜ್ಞರು ಬರೀತಾರೆ. 80,000 ಜನ ಒಂದು ಕಲ್ಲನ್ನ ತೆಗೆದುಕೊಂಡು ಅವ್ರ ಮೇಲೆ ಎಸ್ಬಿಟ್ಟಿದ್ರೆ ನೋಡೋದ್ ಬದಲು ಅವು ದೊಡ್ಡ ಮಮ್ಮಿಗಳಾಗ್ಬಿಡ್ತಾ ಇದ್ವು, ಮಮ್ಮಿಗಳ ಒಳಗೆ ಸೇರ್ಕೊಂಡ್ಬಿಡ್ತಾ ಇದ್ರು, ದೊಡ್ಡ ಮಮ್ಮಿ ಸೃಷ್ಟಿ ಆಗ್ತಾ ಇತ್ತು, ಸಮಾಧಿ ಸೃಷ್ಟಿ ಆಗ್ತಿತ್ತು ಅಂತ. ಪುರೋಹಿತಶಾಹಿ ವರ್ಗ ಹೇಗೆ ಹಾಳು ಮಾಡ್ತಾನ ನಮ್ಮನ್ನ ಅಂತಂದ್ರೆ, ಕ್ಷತ್ರಿಯರು ಮಾತ್ರ ಹೋರಾಟ ಮಾಡ್ಬೇಕು, ಅದು ನಮ್ ಕೆಲ್ಸ ಅಲ್ಲ. ವೈಶ್ಯರು ಮಾತ್ರ ವ್ಯಾಪಾರ ಮಾಡ್ಬೇಕು, ಅದು ನಮ್ ಕೆಲ್ಸ ಅಲ್ಲ. ಶೂದ್ರ ಮಾತ್ರ ಸೇವೆ ಮಾಡ್ಬೇಕು, ಅದನ್ನ ಕಸನ ಅವನೇ ಬಂದು ಎತ್ಬೇಕು, ನಾನಲ್ಲ. ಅಯ್ಯೋ ನನ್ ಮನೆ ಅಥವಾ ಪಕ್ಕದ ಮನೆ ಕೊಳ್ಳೆ ಹೊಡಿತಿದೆ, ಅತ್ಯಾಚಾರ ಆಗ್ತಿದೆ, ಕ್ಷತ್ರಿಯನೇ ಬಂದು ಕಾಪಾಡ್ಬೇಕು, ಪೊಲೀಸೇ ಬಂದು ಕಾಪಾಡ್ಬೇಕು. ನಾವೇ ಕಾಯ್ತೀವಿ ನೋಡಿ, ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೇವಲ್ಲ, ಹಂಗ ಅವರು ಕ್ಷತ್ರಿಯರೇ ಬರ್ಬೇಕು. ಏನೇ ಪಾಪ ಕಾರ್ಯಗಳನ್ನ ಪುಣ್ಯ ಕಾರ್ಯಗಳನ್ನ ಬದಲಾಯಿಸ್ಬೇಕಾದ್ರೂ ಪುರೋಹಿತ ಶಾಹಿನೇ ಬರ್ಬೇಕು. ಇಲ್ಲದ ಸ್ವರ್ಗವನ್ನ ತೋರಿಸಿ ಇರುವ ಭೂಮಿಯನ್ನ ನರಕವಾಗಿಸಿದರು ಪುರೋಹಿತ ಶಾಹಿಗಳು. ಪಾಪ ಪುಣ್ಯದ ಪರಿಕಲ್ಪನೆನೇ ಬೇರೆ ನೋಡಿ. ಸಂಸ್ಕೃತ ಅಲ್ಲಿ ನಾನು ಅದನ್ನ ಬರ್ಕೊಂಬಂದೆ. ಈಗ ನನಗೇನು ಸಮಸ್ಯೆ ಇದೆ, ನಾನು ಹೇಳೋದನ್ನ ಇಬ್ರು ಮಹನೀಯರು ಹೇಳ್ಬಿಟ್ಟಿದ್ದಾರೆ, ಅವ್ರು ಹೇಳದೇ ಇರೋದನ್ನ ಹೇಳ್ಬೇಕಾಗಿದೆ ನಾನು. ಅಲ್ಲಿ ಸೃಷ್ಟಿಕರ್ತ ಏನ್ ಮಾಡಿದ? ತನ್ನ ಲೀಲೆಯಿಂದ ಈ ಚತುರ್ವರ್ಣವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಪಂಚಮರ ಮಾತಾಡಲ್ಲ, ಮುಖದಿಂದ ಬಂದ, ಇದನ್ನೆಲ್ಲ ಈಗಾಗಲೇ ಹೇಳಿದ್ದೀನಿ ನಾನು. ವೈಶ್ಯ ಶೂದ್ರರು ಎಲ್ಲೆಲ್ಲಿಂದ ಬಂದ್ರು ಅಂತ. ಇಲ್ಲಿ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಅಲ್ಲಿ ನೋಡಿ, ಇನ್ನೊಂದು ಚಿತ್ರಕ್ಕೆ ಬಂದು ನಾನು ಮಾತು ಮುಂದುವರಿಸ್ತೀನಿ. ಎಷ್ಟು ಅದ್ಭುತವಾಗಿ ಸಿದ್ದರಾಮನ ಚಿತ್ರ ಬರೆದಿದ್ದಾರೆ. ಆ ಮುಖದಲ್ಲಿನ ಸ್ನಿಗ್ಧತೆಯನ್ನ ನೋಡಿ, ಮುಗ್ಧತೆಯನ್ನ ನೋಡಿ, ನಿರ್ಲಿಪ್ತತೆಯನ್ನ ನೋಡಿ. ನಿರ್ಲಿಪ್ತತೆಯನ್ನ ತರೋದು ತುಂಬಾ ಕಷ್ಟ. ಅದಕ್ಕೆ ಕಲಾವಿದನಿಗೆ ಹೊರಗಣ್ಣು ಮತ್ತು ಒಳಗಣ್ಣು ಎರಡೂ ಬೇಕು. ಶಿವಲಿಂಗಪ್ಪ ಸರ್ಗೆ ಅವೆರಡೂ ಸಾಧ್ಯತೆಗಳು ದಕ್ಕಿದವೆ, ಸಿದ್ಧಿಸಿದವೆ. ಅವರು ಆ ಪರಿಕಲ್ಪನೆಯ ಪರಾಕಾಷ್ಠೆಯಲ್ಲಿದ್ದಾರೆ ಅನ್ನೋದಕ್ಕೆ ಅದೊಂದೇ ಚಿತ್ರ ಸಾಕು ನಮಗೆ. ಆತನಲ್ಲಿ ಇರುವಂತ ಗುರುಭಾವನೆ, ನೋಡಿದ ತಕ್ಷಣ ಬರುವಂತ ಪೂಜ್ಯ ಭಾವನೆ, ಅಲ್ಲಿ ಒಂದು ಸಾತ್ವಿಕತನ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಹೇಳುವಲ್ಲಿ ಇರುವ ಆತ್ಮವಿಶ್ವಾಸ ಅವನು ಗಮನಿಸ್ಬೇಕು ನೀವು. ಅಲ್ಲಿ ಚತುರ್ವರ್ಣಗಳು ಜನರು ಕೂಡ ರಾಜನಿಂದ ಮೊದಲಾಗಿ ಕೆಳಗಡೆ ಇದ್ದಾರೆ ನೋಡಿ. ಇಲ್ಲಿ ಆ ಪಂಚಮ ವರ್ಣದವ್ರನ್ನ ತಂದಿದ್ದಾರೆ ಅವರು, ಕೊನೆಗೆ ಎಲ್ಲರನ್ನೂ ಅಲ್ಲಿ ನಿಲ್ಸಿದ್ದಾರೆ. ಅದರ ಮುಖೇನ ನಾವು ಕಾವ್ಯದ ಮೂಲಕ ಅಥವಾ ಅಕ್ಷರದ ಅಭಿವ್ಯಕ್ತಿಯ ಮೂಲಕ ಸಾಧಿಸಲಾಗದ್ದನ್ನ ದೃಶ್ಯದಲ್ಲಿ ಅವ್ರು ಸಾಧಿಸಿದ್ದಾರೆ. ಅದು ಉಳಿದ ಹಾಗೆ ನಮಗೆ ಬೊಂಬೆ ಮನೆ ಬಾಲಮಿತ್ರ, ಚಂದಮಾಮ ಅಂತ ಬರ್ತಾ ಇದ್ವು ಅವ ನಾವು ಚಿಕ್ಕವರಾಗಿದ್ದಾಗ. ಅವುಗಳು ಕಥೆಗಳ ಜೊತೆಗೆ ಚಿತ್ರಗಳನ್ನು ಕೊಡ್ತಾ ಇದ್ರು. ಆ ಚಿತ್ರಗಳು ಮತ್ತು ಆ ಚಿತ್ರಕಥೆಗಳು ನೆನಪಿದ್ದಾಗಿ ಯಾವುದು ನೆನಪಿಲ್ಲ ನಮಗೆ. ಎಷ್ಟು ಪರಿಣಾಮಕಾರಿ ಅಂತಂದ್ರೆ, ಈ ಅಕ್ಷರ ಕಾವ್ಯ ಅಥವಾ ಅಕ್ಷರದ ಅಭಿವ್ಯಕ್ತಿ ಸೋತು ಹೋದಲ್ಲಿ ಸಕ್ಸಸ್ ಆಗುವಂಥದ್ದು ಯಾವುದು ಅಂತಂದ್ರೆ ಚಿತ್ರಕಾವ್ಯ. ಅದು 100 ಕಾವ್ಯ ಹೇಳಬಹುದಾದಂಥದ್ದು ಒಂದು ಚಿತ್ರಕಾವ್ಯ ಹೇಳುತ್ತೆ. ಆಮೇಲೆ ಅದೇನು ಇನ್ನೊಂದು ಅದರ ಶ್ರೇಷ್ಠತೆ ಏನು ಅಂದ್ರೆ, ನಿರಕ್ಷರ ಕುಕ್ಷಿಗೂ ಅರ್ಥವಾಗುವಂತ ಭಾಷೆ ಯಾವುದು ಅಂತಂದ್ರೆ ದೃಶ್ಯ ಮಾಧ್ಯಮ. ಓದಿದವನು ಬೇಕಾಗಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಅಲ್ಲಿರುವ ಪ್ರೀತಿ, ಅಲ್ಲಿರುವ ಮಮಕಾರ, ಅಲ್ಲಿರುವ ಈ ಸಾಂಕೇತಿಕವಾಗಿ ಸಂಜ್ಞೆ ಮತ್ತು ಎಚ್ಚರಿಕೆ ಮತ್ತು ಜಾಗೃತಿ ಒಂದು ಬೆಳಿನ ಮೂಲಕನೇ ಅದನ್ನೆಲ್ಲ ಸಾಂಕೇತಿಸ್ತಾರೆ ಅವರು. ಅಲ್ಲಿ ಇವರು ತಾಯಿ ತರ್ತಾರೆ ಅರಸಿಕುಮಾರ್ ಅವರು. ಆ ತಾಯಿಯ ಮುಖದಲ್ಲಿ ಇರುವಂತ ಮಮಕಾರವನ್ನ ಗಮನಿಸಿ, ಒಂದು ಸಣ್ಣ ಒಂದು 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 ಲವಲೇಶವಾದಂಥವು ಕ್ಲೇಶವಿಲ್ಲದ ತಾಯ್ತನದ ಪ್ರತಿಬಿಂಬದ ಹಾಗೆ ಆ ಮುಖ ನಮಗೆ ಆ ತಾಯ್ತನವನ್ನು ಪ್ರತಿನಿಧಿಸುತ್ತೆ. ಅಲ್ಲಿ ಗ್ಲೋಬ್ ತಂದಿದ್ದಾರೆ ನೋಡಿ. ಈ ವಿಶ್ವದ ಸೃಷ್ಟಿಕರ್ತೆ, ಸೃಷ್ಟಿಶೀಲೆ, ಸೃಜನಶೀಲೆ ಹೆಣ್ಣು ಅನ್ನೋದನ್ನ ಪರಮಾತ್ಮನಿಗೆ ಪ್ರತಿ ಸ್ವರೂಪಿಣಿಯಾಗಿ, ಪ್ರತಿಸ್ಪರ್ಧಿಯಾಗಿ ಸೃಜಿಸಬಲ್ಲ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ. ಅವಳು ಭಗವಂತನ ಹಾಗೆ ಸೃಜಿಸಬಲ್ಲಳು. ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡ್ತಾನೋ, ಒಂದು ಜೀವವನ್ನ ಸೃಷ್ಟಿ ಮಾಡ್ತಾನೋ, ಒಂದು ದೇಹವನ್ನ ಸೃಷ್ಟಿ ಮಾಡ್ತಾನೋ, ಹಾಗೆ ತನ್ನ ಗರ್ಭದಲ್ಲಿ ಪರಮಾತ್ಮನಿಗೆ ಪ್ರತಿಸ್ಪರ್ಧಿಯಾಗಿ ಅಥವಾ ಅವನಿಗೆ ಹೆಗಲೆಣೆ ಒಟ್ಟ ಹಾಗೆ ಸೃಜಿಸಬಲ್ಲಂತ ಶಕ್ತಿ ಇರೋದು ಹೆಣ್ಣಿಗೆ. ಅದನ್ನ ಅವರು ಸಾಂಕೇತಿಕವಾಗಿ ಅಲ್ಲಿ ಹೇಳಿದ್ದಾರೆ. ಅವಳು ಸೃಜನಶೀಲೆ, ಸೃಷ್ಟಿಲೋಲೆ. ಅದು ಬಹಳ ಚಂದವಾಗಿ ಬಂದಿದೆ. ಅವು ಇಬ್ರು ಅದ್ಭುತವಾದ ಕಲಾವಿದರನ್ನ ನಾವಿವತ್ತು ನಮ್ಮ ಎಡಬಲದಲ್ಲಿ ಕಾಣ್ತಾ ಇದ್ದೀವಿ. ನಿಜಕ್ಕೂ ಒಂದು ಧನ್ಯೋಸ್ಮಿ ಭಾವ ನಮ್ಮನ್ನ ಆವರಿಸಿದೆ. ಅವರಿಬ್ಬರಿಗೂ ನಾನು 1000 ಶರಣನ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಇಲ್ಲಿ ವಚನವೊಂದರ ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಭಾರದಯ್ಯ.
ಚಂದ್ರಶೇಖರ ಹೆಸರು ಬೇರೆ ಮಾಡಿದ್ರು, ನಾನೇ ಬೇರೆ ರೀತಿ ವಿಶ್ಲೇಷಣೆ ಅಥವಾ ನಿರ್ವಚನವನ್ನು ಮಾಡ್ತೀನಿ. ಇಲ್ಲಿ ಎಮ್ಮ ವಚನವೊಂದರ ಪಾರಾಯಣ ಅಂದ್ರೆ ನಿರಂತರವಾಗಿ ಹೇಳೋದು, ನಿರಂತರವಾಗಿ ಈ ಕಥೆಗಳನ್ನ ಹೇಳ್ತಿರ್ತಾರೆ ನೋಡಿ, ಆ ಪುರಾಣಗಳನ್ನ ಪುಣ್ಯ ಕಥೆಗಳನ್ನ ನಿರಂತರವಾಗಿ ಹೇಳೋದಕ್ಕೆ ಪಾರಾಯಣ ಅಂತಾರೆ. ಈ ಪಾರಾಯಣಕ್ಕೆ ಎಮ್ಮ ವಚನವೊಂದರ ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ವ್ಯಾಸನದೊಂದು ಪುರಾಣ ಅಂತಂದ್ರೆ ಅಲ್ಲಿ ಭಾರತವನ್ನ ಅವ್ರು ಪುರಾಣ ಅಂತ ಕರೀತಾರೆ. ಅದೊಂದು ಕಟ್ಟು ಕತೆ ಪರಿಕಲ್ಪನೆಯಲ್ಲಿ ಬಂದದ್ದು. ಅದು ಒಂದು ಪುರಾಣ. ಅದು ಜಯ ಅನ್ನುವ ಮೂಲ ಹೆಸರಿತ್ತು, ಆ ನಂತರ ಅದನ್ನ ಬೆಳೆಸಿದ್ರು ವ್ಯಾಸರು ಅನ್ನೋದು ಒಂದು ಬರ್ತದೆ. ಅದಕ್ಕೆ ಮತ್ತೆ ಕಥೆಗಳು, ಉಪಕಥೆಗಳು, ಉಪವ್ಯಾಖ್ಯಾನಗಳು ಇವೆಲ್ಲವೂ ಸೇರಿ ಮಹತ್ ಗ್ರಂಥ ಆಯ್ತು. ಅದು ಹಾಗೆ ಕಲ್ಪನೆ, ಪರಿಕಲ್ಪನೆ, ಕನಸು, ವಾಸ್ತವ ಎಲ್ಲವೂ ಸೇರಿ ಬೆಳೆದದ್ದು ಅನ್ನೋದು ಒಂದಿದೆ. ಅದೇನೇ ಇರ್ಲಿ, ಆದ್ರೆ ಅಲ್ಲಿ ಒಂದು ಮಾತು ಬರ್ತದೆ, ಏನು ಅಂತಂದ್ರೆ ಜ್ಞಾನವೆಲ್ಲವೂ ವ್ಯಾಸನ ಎಂಜಲು ಅಂತ. ಜ್ಞಾನವೆಲ್ಲವೂ ವ್ಯಾಸನ ಎಂಜಲು ಅಂತ ಮಹಾಭಾರತವನ್ನ ಬರೆದಂತ ಆ ಮಹಾ ಋಷಿಯಾದಂತ ಮಹಾ ಕಾವ್ಯಕರ್ತನಾದಂತ ಅಥವಾ ಕಾವ್ಯ ಸೃಷ್ಟಿಕರ್ತನಾದಂತ ಆತನಿಗೆ ಎರಡು ಎಣೆ ಇಲ್ಲದಂತ ಶ್ರೇಷ್ಠ ಅಭಿವ್ಯಕ್ತಿ ಇದೆ ಅವನಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಇದನ್ನ ಇವರು ಪ್ರತಿಭಟಿಸ್ತಾ ಇದ್ದಾರೆ. ಕಾವ್ಯ ಇಡೀ ಜ್ಞಾನ ಈತನ ಎಂಜಲು ಅನ್ನೋದನ್ನು ಪ್ರತಿಭಟಿಸ್ತಾ ಇದ್ದಾರೆ. ಕನ್ನಡದ ಮೂಲಕ ವಚನವನ್ನು ಬರಿತಾ ಇದ್ದಾರೆ. ದೇವರಿಗೆ ಕನ್ನಡವನ್ನು ಕಲಿಸಿದವರು ವಚನಕಾರರು. ಅದುವರೆಗೂ ಸಂಸ್ಕೃತ ಮಾತ್ರ ದೇವ ಭಾಷೆ ಅನ್ನುವ ಪರಿಕಲ್ಪನೆ ಇತ್ತು. ದೇವರಿಗೆ ಸಂಸ್ಕೃತ ಮಾತ್ರ ಅರ್ಥ ಆಗುತ್ತೆ ಅನ್ನೋದಿತ್ತು. ಅದನ್ನ ಪ್ರತಿಭಟಿಸೋದಕ್ಕೋಸ್ಕರ ಅವರು ಎಮ್ಮ ವಚನವೊಂದರ ಪಾರಾಯಣ ಅದದ್ದಿರ್ಲಪ್ಪ, ವ್ಯಾಸನದೊಂದು ಪುರಾಣ ಇದಿಲ್ಲ, ಸಂಸ್ಕೃತದಲ್ಲಿದೆ. ಅದು ಯಾರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಅದು ಬರೀ ಜ್ಞಾನಿಗಳಿಗೆ. ಅಲ್ಲಿ ಭೇದಗಳಿದಾವೆ. ಏನಿದೆ ಅಲ್ಲಿ ಮನುವಾದ ಇದೆ. ಅಲ್ಲಿ ಇದೇ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಅಲ್ಲಿ ಬರುವ ವಿದುರ, ಅಲ್ಲಿ ಬರುವ ಕರ್ಣ ಏನೆಲ್ಲ ಪಡಿಪಾಟಲುಗಳನ್ನ ಪಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಜಾತಿ ವ್ಯವಸ್ಥೆ ಎಷ್ಟು ಪ್ರಬಲವಾಗಿತ್ತು ಅಂತ. ಅದನ್ನ ಹೊಂದಿರೋದ್ರಿಂದ ಅದು ಯೋಗ್ಯ ಅಲ್ಲ, ಅದು ಜಾತಿ. ಅಲ್ಲಿ ಕ್ಷತ್ರಿಯರು ಮಾತ್ರ ಯುದ್ಧ ಮಾಡ್ತಾರೆ, ಉಳಿದವರು ಅಲ್ಲ. ಈ ತರ ಅಲ್ಲಿ ವೈಶ್ಯರು ಮಾತ್ರ ವ್ಯಾಪಾರ ಮಾಡ್ತಾರೆ, ಶೂದ್ರರು ಮಾತ್ರ ಸೇವೆ ಮಾಡ್ತಾರೆ. ಅದನ್ನ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಅದು ಹೇಳ್ತದೆ ಅನ್ನೋ ಕಾರಣಕ್ಕೆ ಅದು ನಮ್ಮ ಒಂದು ವಚನಕ್ಕೆ ಸಮಬಾರದಯ್ಯ. ನಾನು ಹೇಳಿದ ಹಾಗೆ ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಈ ಶತರುದ್ರಿಯ ಯಾಗದಲ್ಲಿ ಏನ್ ಮಾಡ್ತಾರೆ, ಅದು ಬ್ರಾಹ್ಮಣರು ಮಾತ್ರ ಮಾಡ್ಬೇಕು, ಅದ್ರ ಪುರೋಹಿತ ಶಾಹಿಗಳು ಬಿಟ್ಟು ಬೇರೆ ಯಾರು ಮಾಡಂಗಿಲ್ಲ. ಆ ಯಜ್ಞದಲ್ಲಿ ತುಪ್ಪವನ್ನ ಧಾರೆಯಾಗಿ ಸುರಿಬೇಕು, ಪ್ರಾಣಿ ಬಲಿ ಕೊಡ್ಬೇಕು, ಅನೇಕ ರೇಷ್ಮೆ ವಸ್ತ್ರಗಳನ್ನ ಅಲ್ಲಿ ಸುಟ್ಟಾಕ್ತಾರೆ. ಏನೇನೋ ಲೋಕಕ್ಕೆ ಉಪಯೋಗವಾಗಬಹುದಾದಂತ ವಸ್ತುಗಳನ್ನ ಅಗ್ನಿಯ ಮೂಲಕ ಭಗವಂತನಿಗೆ ಅರ್ಪಿಸುವ ಮೌಢ್ಯತೆಗಳಿದಾವೆ ಅಲ್ಲಿ. ಆ ಮೌಢ್ಯತೆ ಇರೋದ್ರಿಂದ ಎಮ್ಮ ವಚನದ 108ರ ಅಧ್ಯಯನಕ್ಕೆ ಶತರುದ್ರಿಯ ಯಾಗ. ಶತರುದ್ರಿಯ ಅಂದ್ರೆ ರುದ್ರನ 100 ನಾಮಗಳನ್ನ ಹೇಳ್ತಾ ಅಥವಾ 100 ಶ್ಲೋಕಗಳನ್ನ ಹೇಳ್ತಾ ಮಾಡುವಂತ ಯಾಗ, ಅದು ಸಮಬಾರದು. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಗಾಯತ್ರಿ ಜಪ ಅಂದ್ರೆ ಅದು ಅತ್ಯಂತ ಶ್ರೇಷ್ಠವಾದಂತ ಕಾವ್ಯ ಅಂತ ಒಂದಿದೆ. ಅದು ಶ್ರೇಷ್ಠ ಮಹರ್ಷಿಗಳಿಂದ ರಚನೆ ಆದದ್ದು. ಅದೊಂದು ಹೇಳ್ಬಿಟ್ರೆ ಎಲ್ಲವನ್ನೂ ಹೇಳಿದ ಹಾಗೆ ಅದು ಬೀಜ ಮಂತ್ರ ಅನ್ನೋದೊಂದಿದೆ. ಅಂತ ಗಾಯತ್ರಿ ಜಪ ಕೂಡ ಸಮಬಾರದು ನಮ್ಮ ವಚನದ ಸಾಸಿರ ಪಾರಾಯಣಕ್ಕೆ. ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನ ಅಂದ್ರೆ ಸೂರ್ಯನ ಕುರಿತು ಮಂತ್ರ, ಅದು ಗಾಯತ್ರಿ ಮಂತ್ರ ಇರೋದು, ವಿಶ್ವಾಮಿತ್ರ ರಚಿಸಿದ್ದು. ಅದು ಕೂಡ ಸರಿ ಬರೋದಿಲ್ಲ ಅನ್ನುವ ಮೂಲಕ ಒಂದು ಪ್ರತಿಭಟನೆಯನ್ನ ಇಲ್ಲಿ ಸರ್ ಕೆಳಗಡೆ ಬರೆದಾರೆ. ವಿದ್ಯೆ ಕಲಿಯಲು ಜಾತಿ, ವರ್ಗ, ವರ್ಣ ಎಂಬ ಭೇದವಿಲ್ಲ. ವಿದ್ಯೆ ಎಂಬುದು ಅಭ್ಯಾಸಿಗನ ಸ್ವತ್ತು, ಅವಿದ್ಯೆ ಎಂಬುದು ಸರ್ವರ ಸ್ವತ್ತು. ಆದ್ರೆ ಮನುವಾದ ಅದನ್ನ ಹೇಳೋದಿಲ್ಲ. ಬ್ರಾಹ್ಮಣರು ಮಾತ್ರ ಓದ್ಬೇಕಿತ್ತು. ಯಾಕಾಗಿ ಅಂದ್ರೆ ಅದು ಬಾಯಿಯಿಂದ ಹುಟ್ಟಿದವರು, ಅವರು ತಲೆಯಿಂದ ಹುಟ್ಟಿದವರು, ಮುಖದಿಂದ ಹುಟ್ಟಿದವರು. ಈ ಕ್ಷತ್ರಿಯ ಅಂದ್ರೆ ಅಲ್ಲಿ ಸಾಂಕೇತಿಕವಾಗಿ ಏನ್ ಹೇಳ್ತಾರೆ ಅಂದ್ರೆ ಯುದ್ಧ ಮಾಡ್ಬೇಕು, ಕಾಲು ಅಂದ್ರೆ ಎಲ್ಲದನ್ನೂ ಹೊತ್ಕೊಂಡು ನಿಂತ್ಕೋಬೇಕು, ತೊಡೆ ಅಂತಂದ್ರೆ ವ್ಯಾಪಾರ ಮಾಡ್ಬೇಕು, ಓಡಾಡ್ಬೇಕು, ಎಲ್ಲ ಕಡೆಗೆ ಜಂಗಮರಾಗಿ ಅವ್ರು ಕೆಲಸ ಮಾಡ್ಬೇಕು, ಸಂವಹನ ಮಾಡ್ಬೇಕು, ಒಂದು ಸೇತುವೆಯಾಗಿ ಕೆಲಸ ಮಾಡ್ಬೇಕು ಅಂತ. ಅವನ್ನ ಸಾಂಕೇತಿಕವಾಗಿ ಮೊದಲು ತಂದ್ರು ಕೂಡ ಅದನ್ನೇ ಗಟ್ಟಿ ಮಾಡುವಂತ ಕೆಲಸವನ್ನ ಪುರೋಹಿತ ಶಾಹಿಗಳು ಮಾಡಿದ್ರು. ಮೊದಲು ಬರೆದಂತ ಯಾರೋ ಒಬ್ಬ ಋಷಿ ಮನು ಅದನ್ನ ಸಾಂಕೇತಿಕವಾಗಿ ಹೇಳಿರ್ಬೋದು. ಬ್ರಾಹ್ಮಣನಾಗೋಕೆ ಎಲ್ಲರಿಗೂ ಅವಕಾಶ ಇತ್ತು, ಅವಾಗ ಕ್ಷತ್ರಿಯನಾಗ್ಲಿಕ್ಕೆ ಅವಕಾಶ ಇತ್ತು. ಅದೊಂದು ಪದವಿ ರೀತಿಯಲ್ಲಿ ಈಗ ಹೆಂಗೆ PhD ಡಾಕ್ಟರೇಟ್ ಕೊಡ್ತಾರಲ್ಲ, ಆ ವೇದಗಳ ಕಾಲದಲ್ಲಿ ಜಾತಿನೇ ಇರ್ಲಿಲ್ಲ. ಯಾರಾದ್ರೂ ಬ್ರಾಹ್ಮಣ ಆಗ್ಬೇಕಿತ್ತು. 4 ಜನ ಮಕ್ಳಿದಾರೆ ಅಂದ್ರೆ ಒಬ್ಬ ಪೂಜೆ ಮಾಡೋನ್ ಬ್ರಾಹ್ಮಣ ಆಗ್ತಿದ್ದ, ಒಬ್ಬನ್ ಗಟ್ಟಿ ಮುಟ್ಟಾಗಿದ್ದ, ಕುಸ್ತಿ ಆಡ್ತಿದ್ದ ಅಥವಾ ಸೈನಿಕನಾಗಿ ಇಷ್ಟಪಡ್ತಿದ್ದ ಅವ್ನು ಕ್ಷತ್ರಿಯ ಆಗ್ಬೋದಿತ್ತು. ಒಬ್ಬ ಹೊಲ ಮಾಡ್ತಾನೆ ಅಂತಂದ್ರೆ ಅವ್ನು ಶೂದ್ರನ ಆಗ್ಬೋದಿತ್ತು. ಹೀಗಿದ್ದಂತ ಸಂದರ್ಭ ಮುಂದೆ ಅದೇ ಕಾಲಕ್ರಮೇಣ ಗಟ್ಟಿಕೊಂಡು ಜಾತಿಗಳ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಬ್ರಾಹ್ಮಣನೇ ಹುಟ್ಟತಾನೆ ಅನ್ನುವ ಅತಿರೇಕಕ್ಕೆ ಬಂದ ಮೇಲೆ ಈ ಜಾತಿಗಳು ಬಿಗಿಯಾಗ್ತಾ ಹೋದವು. ಅಲ್ಲಿವರೆಗೂ ಏನು ಈ ಜಾತಿಗಳಿಗೆ ಯಾವ ಗೌರವ ಇರ್ಲಿಲ್ಲ, ಮಹತ್ವ ಇರ್ಲಿಲ್ಲ. ಆ ನಂತರದಲ್ಲಿ ಆಗಿದ್ದಿದ್ದು.
ಅಲ್ಲಿ ಮನುಸ್ಮೃತಿ ಬರೋದು 2ನೇ ಶತಮಾನ ಪೂರ್ವದಲ್ಲಿ ಅಥವಾ 2ನೇ ಶತಮಾನದ ನಂತರ ಅಂತಂದು ಇತಿಹಾಸದ ದಾಖಲೆಗಳು ಹೇಳ್ತವೆ. ಅಂದ್ರೆ ಸುಮಾರು 2ನೇ ಶತಮಾನಕ್ಕೆ ಅಥವಾ ಹಿಂದೆ ಮುಂದೆ ಸೇರಿದ ಕೃತಿ ಇದು ಅಂತ. ಅಲ್ಲಿ ಈಗಾಗ್ಲೇ ಹೇಳಿದಾಗೆ 7 ಮನುಗಳು ಬರ್ತಾರೆ. ಅದರಲ್ಲಿ ಸುಮತಿ ಭಾರ್ಗವ ಮನುನೇ ಬಹಳ ಮುಖ್ಯವಾದ ಮನು. ಇವನೇ ಈ ತರ ಸೀಸವನ್ನ ಕಾಯಿಸಿ ಹುಯ್ಬೇಕು, ಸಂಸ್ಕೃತವನ್ನು ಕೇಳಿಸ್ಕೊಂಡವರಿಗೂ ಕೂಡ ಕಲಿಯೋದಿರ್ಲಿ, ಕೇಳಿಸ್ಕೊಂಡ್ರೆ ಅಪ್ಪಿದಪ್ಪಿ ಕೇಳಿಸ್ಕೊಂಡ್ರೆ ಅವ್ರ ಕಿವಿಯಲ್ಲಿ ಇದನ್ನ ಹುಯ್ಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ವಿಪರೀತವಾದ ನಿಯಮಗಳನ್ನ ಮಾಡ್ತಾನೆ. ಆಮೇಲೆ ಅದನ್ನ ಆಕ್ಚುಲಿ ಎಲ್ಲೂ ಮನುಶಾಸ್ತ್ರ ಅಂತಲ್ಲ, ಮಾನವ ಧರ್ಮಶಾಸ್ತ್ರ ಅಂತಾನೆ ಎಲ್ಲ ಕಡೆ ಇರೋದು. ಆ ಮಾನವ ಧರ್ಮಶಾಸ್ತ್ರ ಹೋಗಿ ಮನು ಬರೆದ್ರಿಂದ ಮನುವನ್ನೇ ಮುಖ್ಯವಾಗಿ ಗಮನಿಸಿ ಮನುಶಾಸ್ತ್ರ ಅಂತಂದೆ ಆ ಕೃತಿಯನ್ನ ಕರೆದ್ರು. ಅದು ಈಗೂ ಕೂಡ ಮನುಶಾಸ್ತ್ರ ಅಂತಂದೆ ಪಾಪ್ಯುಲರ್ ಆಗಿದೆ. ಅಂಬೇಡ್ಕರ್ ಅವರು ಮೊದಲಾಗಿ ಅನೇಕರು ಸುಟ್ಟಾಕಿದ್ದಾರೆ, ಅದು ಬೇರೆ ವಿಚಾರ. ಅಲ್ಲಿ ಏನು ಮನು ಧರ್ಮದಲ್ಲಿ ಇದ್ರೆ ಗುರುವಿನೊಂದಿಗೆ ಶಿಷ್ಯ ಕೇಳೋ ಪ್ರಶ್ನೋತ್ತರ ರೂಪದಲ್ಲಿ ಬರುತ್ತೆ ಅದು. ಅಲ್ಲಿ 58 ಶ್ಲೋಕಗಳಿದಾವೆ ಮೂಲ ಮನುಶಾಸ್ತ್ರದಲ್ಲಿ. ಅಲ್ಲಿ ಗುರು ಯಾರು ಅಂದ್ರೆ ಮನು, ಉಳಿದ 2000 ಶ್ಲೋಕಗಳು ಬರ್ತವೆ. ಅಲ್ಲಿ ಕೇಳುವಂತವನು ಯಾರು ಅಂತಂದ್ರೆ ಭೃಗು ಅನ್ನೋನು. ಭೃಗು, ಮಹರ್ಷಿ ಭೃಗುನ ಅಥವಾ ಆ ಭೃಗುನೇ ಬೇರೆನಾ ಅದು ಗೊತ್ತಿಲ್ಲ, ಅಲ್ಲಿ ದಾಖಲೆಗಳಿಲ್ಲ. ಭೃಗು ಅವನಿಗೆ ಅವರು ಹೇಳಿದ್ರು ಅಂತ. ಅಲ್ಲಿ ಅದೇ ಮನು ಒಂದ್ ಕಡೆಗೆ ವ್ಯತಿರಿಕ್ತವಾಗಿ ಮಾತಾಡ್ತಾನೆ, ಮಹಿಳೆಯರು ಪೂಜಿಸಲ್ಪಡುವಲ್ಲಿ ದೇವತೆಗಳು ಸಂತೋಷ ಪಡ್ತಾರೆ ಅಂತಾನೆ. ಇನ್ನೊಂದ್ ಕಡೆ ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತಾನೆ. ಒಂದಿಷ್ಟು ಪ್ರಕ್ಷಿಪ್ತಗಳು ಬಂದು ಸೇರಿದವೆ ಅಂತಾರೆ. ಅದ್ ಏನೇ ಆಗ್ಲಿ, ಆದ್ರೆ ಮನುವಾದ ಈ ವಾದ ಇದೆಯಲ್ಲ ಅದು ಖಂಡನೀಯ. ಅದರಲ್ಲಿ ಎಂದಿಗೂ ಮಹಿಳೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಶೂದ್ರರಿಗೆ ಮೋಕ್ಷ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ. ದ್ವಿಜರು ಅಂತ ಹೇಳಿದ್ರು. ದ್ವಿಜರು ಯಾರ್ಯಾರು ಅಂದ್ರೆ ಕಾಗೆ ಕೂಡ ದ್ವಿಜ, ಹಾವು ಕೂಡ ದ್ವಿಜ, ಅದು ಕೂಡ 2 ಸಲ ಹುಟ್ಟುತ್ತೆ. ಮೊಟ್ಟೆಯಲ್ಲಿ ಮೊದಲು ಹುಟ್ಟುತ್ತೆ, ಆನಂತರ ಮೊಟ್ಟೆಯಿಂದ ಆಚೆ ಬಂದೆ, ಅದಕ್ಕೆ ಅವುಗಳಿಗೂ ಕೂಡ ದ್ವಿಜ ಅಂತ ಕರೀತಾರೆ. ಮೊಟ್ಟೆಯಿಂದ ಹುಟ್ಟುವ ಎಲ್ಲ ಪ್ರಾಣಿಗಳು ದ್ವಿಜವೇ. ಬ್ರಾಹ್ಮಣನಿಗೆ ದ್ವಿಜ ಅಂತ ಯಾಕೆ ಕರೆದು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದ ಅವನು ಅಂತ. ನಾವೆಲ್ಲ 82 ಲಕ್ಷ ಯೋನಿಗಳಲ್ಲಿ ಬಂದಂತವ್ರು, ಬೇರೆ ಬೇರೆ ಕ್ರಿಮಿಕೀಟಗಳಾಗಿ ಬಂದಂತವ್ರು ನಾವೆಲ್ಲ ಇದೇ ಮೊದಲನೇ ಸಾರಿ ಮನುಷ್ಯ ಜನ್ಮದಲ್ಲಿ ಬಂದಿದೀವಿ. ಈ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗಿ ಹುಡ್ತೀವಿ ಅಂತ. ಅವನು ಯಾಕೆ ದ್ವಿಜ ಅಂದ್ರೆ ಅವ್ನು 2ನೇ ಸಲ ಮನುಷ್ಯನಾಗಿ ಬಂದಿದ್ದಾನೆ ಅಂತ. ಹಾಗಾಗಿ ಬ್ರಾಹ್ಮಣಿಗೆ ಎಷ್ಟು ಅಧಿಕಾರವನ್ನ ಕೊಟ್ಟರು ಅವರು ಅಂದ್ರೆ ರಾಜನಿಗಿಂತ ಹೆಚ್ಚು. ರಾಜನನ್ನ ಬದಲಾಯಿಸುವ, ರಾಜನನ್ನ ಕಿತ್ತು ಹಾಕುವ ಅಧಿಕಾರವನ್ನು ಕೂಡ ಈ ಪುರೋಹಿತ ಶಾಹಿಗಳು ಕೊಟ್ರು. ಮತ್ತು ರಾಜ ಪುರೋಹಿತ ಹೇಳಿದ್ದನ್ನ ಮೀರುವ ಹಾಗೆ ಇರಲಿಲ್ಲ. ಬ್ರಹ್ಮ ಹತ್ಯೆಗೆ ಸರಿಸಮ ಅಂತ ಘೋಷಣೆ ಮಾಡಿದ್ರು. ಬ್ರಾಹ್ಮಣನನ್ನು ಕೊಲ್ಲ ಹಾಗೆ ಇರಲಿಲ್ಲ. ಬ್ರಾಹ್ಮಣ ಮಾಡಬಾರ್ದನ್ನ ಏನಾರು ಮಾಡಿದ್ರೆ ನೀವು ಅವನನ್ನ ಬಹಳ ಅಂದ್ರೆ ಅತ್ಯಾಚಾರ, ಕೊಲೆ ಇನ್ನೇನಾರು ಮಾಡಿದಾನೆ ಅಂತಂದ್ರೆ ನೀವು ದೇಶ ಬಿಟ್ಟು ಆಚೆ ಕಳಿಸ್ಬೋದಿತ್ತು ಅಷ್ಟೇನೆ. ಇನ್ನೇನು ದಂಡ ಮೊತ್ತದವನ್ನ ಕಟ್ಟೋ ಹಾಗಿರ್ಲಿಲ್ಲ ಅಷ್ಟು. ಅದನ್ನ 1794ರಲ್ಲಿ ಸರ್ ವಿಲಿಯಂ ಜೋನ್ಸ್ ಅನುವಾದಿಸ್ತಾನೆ ಮನುಸ್ಮೃತಿನ. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನಮಗೆ, ಇದು ಅಲ್ಲಿ ಸಿಗ್ತದೆ. ಅದು ಕುಲ್ಲಕನ ವ್ಯಾಖ್ಯಾನ ಹೊಂದಿರುವಂತ ಕೃತಿಗಳು. ಇನ್ನು ಉಳಿದಂತೂ ಬಹಳಷ್ಟು ಪ್ರತಿಗಳು ಸಿಕ್ಕಿದಾವೆ. ಕುಲ್ಲಕ ಅನ್ನೋನು ಬರೀತಾನೆ. ಆ ಕುಲ್ಲಕನ ದಾಖಲಿಸಿದಂತ ಕೃತಿಗಳು ಅನೇಕ ಪ್ರಕ್ಷಿಪ್ತಗಳು, ಅಂದ್ರೆ ಏನೇನೋ ಬಂದು ಸೇರ್ಕೊಂಡಿದಾವೆ ಅವುಗಳನ್ನ. ಆದ್ರೆ ಗಾಂಧೀಜಿ ಅಂತ ಹೇಳ್ತಾರೆ, ಯಾರ ಬಳಿಯೂ ಮೂಲ ಪಟ್ಟವಿಲ್ಲ ಮನುವಿನ ಕುರಿತಾದ ಸಾಹಿತ್ಯದ್ದು ಅಂತ. ಗಾಂಧೀಜಿಯವರೇ ಅದನ್ನ ಬರೀತಾರೆ. ಅದನ್ನ ನೀವು ಗಮನಿಸಬಹುದು. ಅಂದ್ರೆ ಈ ಶ್ರೇಣೀಕೃತ ಸಮಾಜವನ್ನ ಸಮರ್ಥಿಸುವ ಕಥೆಗಳನ್ನ ಕೂಡಿದ್ರಿಂದ ವ್ಯಾಸ ಭಾರತವನ್ನ ಅಲ್ಲಗೆಳೆದ್ರು, ಮತ್ತೆ ಇನ್ನೇನು ಕಾರಣಕ್ಕಲ್ಲ. ಆಮೇಲೆ ಅಲ್ಲಿ ಪಾಪ ಪುಣ್ಯ ಮತ್ತು ಸ್ವರ್ಗ ನರಕಗಳಿದಾವೆ. ಆ ಪಾಪ ಪುಣ್ಯ ಮತ್ತು ಸ್ವರ್ಗ ನರಕಗಳು ಮತ್ತು ನೀನು ಮಾಡಿದ ಪಾಪ ಕರ್ಮಗಳಿಂದ ಪುಣ್ಯ ಕರ್ಮಗಳಿಂದ ಸ್ವರ್ಗ ಮತ್ತು ನರಕಗಳು ಅಲ್ಲಿ ಸಿಗ್ತವೆ ಅನ್ನೋದನ್ನ ಪ್ರತಿಭಟಿಸ್ತಾರೆ ಶರಣರು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಇಲ್ಲಿ ಕಾಯಕನೇ ಕೈಲಾಸ. ಹಾಗಾಗಿ ಮನುವಾದ ಮತ್ತು ಮನುಷ್ಯತ್ವದ ವಾದ, ಇಲ್ಲಿ 2 ವಾದಗಳಿದಾವೆ. ಮಾನವವಾದ ಅಥವಾ ಶರಣರ ವಾದ. ಮನುವಾದ ಅದು ಪುರೋಹಿತ ಶಾಹಿವಾದ, ಶರಣರ ವಾದ ಮಾನವವಾದ ಅಥವಾ ಮಾನವತ್ವದ ವಾದ, ಮಾನವೀಯವಾದ, ವಿಶ್ವಪ್ರಜ್ಞೆಯವಾದ. ಅದನ್ನ ನಾವು ಗಮನಿಸಬೇಕು. ಅಲ್ಲಿ ಸಮತೆ ಇದೆ, ಮಮತೆ ಇದೆ, ಸಮಷ್ಟಿಯ ಪರಿಪೂರ್ಣ ಕಳೆಕಳೆ ಅಲ್ಲಿದೆ. ಸರ್ ಹೇಳಿದ ಹಾಗೆ ಅವನ ದೃಷ್ಟಿಯಲ್ಲಿ ಪಂಚಮರು ಇಲ್ವೇ ಇಲ್ಲ, ಪಶುಗಳು ಪ್ರಾಣಿಗಳು. ಆದ್ರೆ ಇಲ್ಲಿ ಹಾಗಲ್ಲ, ಪಂಚಮರೇ ಪ್ರಧಾನ. ಮದಹಾರ ಚೆನ್ನಯ್ಯ ನಮ್ಮ ಕುಲತಿಲಕ ಇಲ್ಲಿ, ಡೋಹಾರ ಕಕ್ಕಯ್ಯ ನಮ್ಮಯ್ಯ ಇಲ್ಲಿ. ಆದ್ರೆ ಅಲ್ಲಿ ಹಾಗಲ್ಲ. ಅವ್ರು ಏನು ನಗಣ್ಯರು, ಸಾಮಾನ್ಯರಲ್ಲ, ಅವರು ಅಮಾನ್ಯರವರು, ಅವರು ಲೆಕ್ಕಕ್ಕೆ ಇರದಂತವ್ರು. ಅದನ್ನ ನೀವು ಬಹಳ ಗಮನಿಸ್ಬೇಕು. ಇವನಾರವ ಅನ್ನುವ ಕ್ವಶನ್ ಮಾರ್ಕ್ ಮನು ಸಂಸ್ಕೃತಿದು. ಇವ ನಮ್ಮವ ಅನ್ನುವ ಉದ್ಗಾರ ಶರಣ ಸಂಸ್ಕೃತಿ. ಈ 2 ನೀವು ಇವನಾರವ ಕ್ವಶನ್ ಮಾರ್ಕ್ ಅಲ್ಲಿ ಎಲ್ಲರೂ ಜಾತಿಯಿಂದ ಗುರುತಿಸ್ತಾ ಇದ್ರು. ನೀನ್ಯಾರು ನೀನ್ಯಾರು ನೀನ್ಯಾರು. ಇಲ್ಲಿ ಇವನಮ್ಮವ ಅಂತಂದು ಪ್ರೀತಿಯಿಂದ ಗುರುತಿಸ್ತಾರೆ. ಅಲ್ಲಿ ಜಾತಿಯಿಂದ ಗುರುತಿಸ್ತಾರೆ, ಇಲ್ಲಿ ಪ್ರೀತಿಯಿಂದ ಗುರುತಿಸ್ತಾರೆ. ಶೂದ್ರ ಹೆಣ್ಣನ್ನೂ ಮಾಡಿ ಪುರೋಹಿತಶಾಹಿ ಎಷ್ಟು ತುತ್ತ ತುದಿ ಹೋಯಿತು ಈ ಮೇಲು ಕೀಳಿನ ವಿಚಾರದಲ್ಲಿ ಅಂದ್ರೆ ತನ್ನನ್ನು ಹೆತ್ತ ತಾಯಿಗೂ ಕೂಡ
ಶೂದ್ರ ವರ್ಗಕ್ಕೆ ಸೇರಿಸ್ತಾ. ಅವಳಿಗೂ ಕೂಡ ಮೋಕ್ಷ ಇಲ್ಲ. ಅವಳು ಕೂಡ ಹಲವು ಜನ್ಮಗಳ ಪುಣ್ಯದ ಫಲದಿಂದ ಬ್ರಾಹ್ಮಣನಿಗೆ ತಾಯಿಯಾಗಿದ್ದಾಳೆ. ಅವಳು ಪುರುಷನಾಗಿ ಹುಟ್ಟೋವರೆಗೂ ಅವಳಿಗೆ ಮೋಕ್ಷ ಇಲ್ಲ. ಅವಳಿಗೆ ಯಜ್ಞೋಪವೀತ ಇಲ್ಲ. ಅವಳು ಯಜ್ಞಗಳಲ್ಲಿ ಭಾಗಿಯಾಗೋ ಹಾಗಿಲ್ಲ. ಅವಳು ಅಷ್ಟೇ ಅಲ್ಲ, ಸಂಸ್ಕೃತ ಓದೋ ಹಾಗಿಲ್ಲ. ಅದು ದೇವನಾಗರಿ ಗೊತ್ತಲ್ಲ, ದೇವ ಲಿಪಿ ಅದು, ದೇವ ಭಾಷೆ ಅದು. ಈ ತರದ ವಿಪರೀತ ಕಟ್ಟಳೆಗಳನ್ನ ಮಾಡ್ತಾ ಬಂದ್ರು. ಅದಕ್ಕೆ ಇದನ್ನ ಈ ಜಪ ತಪಗಳಿಗೆ ಮಹತ್ವ ನೀಡಿದ್ದರಿಂದ ಈ ಯಜ್ಞ ಯಾಗಾದಿಗಳನ್ನ ಶರಣರು ಕಾಯಕಕ್ಕೆ ಮಹತ್ವ ಕೊಟ್ರು. ಕರ್ಮ ಸಿದ್ಧಾಂತವನ್ನ ಕಿತ್ತು ಬಿಸಾಡಿದ್ರು. ಅಂದ್ರೆ ಜನಸಾಮಾನ್ಯರ ಉದ್ಧಾರವನ್ನ ಬಯಸಿದ ಯಾವ ಕೃತಿಯೂ ಪರಿಪೂರ್ಣವಲ್ಲ ಅಂತ, ಅಯೋಗ್ಯ ಅದು ಅಂತ. ಅಲ್ಲಿ ಅರಿವಿಲ್ಲ, ಅಜ್ಞಾನವಿದೆ. ಇಲ್ಲಿ ಅರಿವೇ ಗುರು. ಅಲ್ಲಿ ಬರೀ ಅಜ್ಞಾನನೇ ತುಂಬಿಕೊಂಡಿದೆ ಅನ್ನುವ ಕಾರಣಕ್ಕೆ ಇಲ್ಲಿ ಕಳಬೇಡ ಕೊಲಬೇಡ. ಅಲ್ಲಿ ಯಜ್ಞದ ಕುದುರೆಯನ್ನ, ಅಶ್ವಮೇಧ ಯಾಗದಲ್ಲಿ ಕುದುರೆಯನ್ನ ಬಲಿ ಕೊಡ್ತಾರೆ. ಆಮೇಲೆ ಈ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ರಾಜನ ಹೆಂಡತಿಯೊಂದಿಗೆ ಪುರೋಹಿತರು ಸೇರ್ಬೇಕಾಗಿರ್ತದೆ. ಸರದಿಯ ಪ್ರಕಾರ ಹಿರಿಯ ಪುರೋಹಿತರಿಂದ ಹಿಡಿದು ಅಲ್ಲಿ ಅದೇ ಬರ್ತದೆ. ನೀವು ಆ ಶ್ಲೋಕಗಳನ್ನು ಓದ್ಬಿಟ್ರೆ ಅರ್ಥ ಆಗುತ್ತೆ ನಿಮಗೆ. ಪುರೋಹಿತರು ಸೇರುವುದರ ಮೂಲಕ ರಾಜನ ಪತ್ನಿ ಗರ್ಭವತಿ ಆಗ್ತಾ ಇದ್ಲು. ಅದು ಫಲಪ್ರದವಾಯ್ತು ಅಂತಂದು ಸಾರಲಾಗ್ತಾ ಇತ್ತು. ಅದು ಯಾರ ಮಗು ಅಂತ ಗೊತ್ತಾಗ್ತಿರ್ಲಿಲ್ಲ. ನಿಮಗೆ ಇಲ್ಲಿ ಬಹಳ ಹಿರಿಕರಿದ್ರಿ. ಇಲ್ಲೇ ನಂಜನಗೂಡಲ್ಲಿ ಕೂಡ ತಿಂಗಳಿಗೆ ಚಂದ ನಮ್ಮ ನಂಜನಗೂಡು ಅಂತ ಒಂದು ಹಾಡಿದೆ. ಅಲ್ಲಿ ತಿಂಗಳು ಅಂದ್ರೆ ಬೆಳದಿಂಗಳು. ಆ ಬೆಳದಿಂಗಳು ಪೂರ್ಣ ಹುಣ್ಣಿಮೆಗೆ ಕೆಲವು ವರ್ಷಗಳ ಹಿಂದೆ ಹಿರಿಕರಿದ್ರಿ ಇಲ್ಲಿ ಗೊತ್ತಿರುತ್ತೆ. ಹುಣ್ಣಿಮೆಗೆ ನಡ್ಕನರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಮತ್ತು ಅಲ್ಲಿ ಶಿವಾರ್ಪಿತರಾಗಿ ಅಂದ್ರೆ ಶುಚಿಭೂರ್ತರಾಗಿ ಯಾರೋ ಬಂದ ಯುವಕರೊಂದಿಗೆ ರಾತ್ರಿ ಸೇರ್ತಾ ಇದ್ರು. ಆ ತರದ ಪದ್ಧತಿಗಳೆಲ್ಲ ಇದ್ವು. ಇಲ್ಲೇ ಕೇರಳದ ಒಂದು ಬ್ರಾಹ್ಮಣ ಕುಟುಂಬ ಇದೆ, ಪುರೋಹಿತಶಾಹಿ ವರ್ಗ. ಅಲ್ಲಿ ಮದುವೆಯಾದ ಹುಡುಗಿ ಮೊದಲ ರಾತ್ರಿಯನ್ನ ಆ ನಂಬೂದಿರಿ ಬ್ರಾಹ್ಮಣರು ಅಂತಾನೆ ಬರ್ತಾರ. ಆ ನಂಬೂದಿರಿ ಪುರೋಹಿತರೊಂದಿಗೆ ಸೇರ್ಬೇಕಿತ್ತು. ನಂಬೂದಿರಿ ಪುರೋಹಿತನಿಗೆ ಇಷ್ಟ ಆದ್ರೆ ಗರ್ಭಗುಡಿ ಅಂತ ಬಂದದ್ದು ಅಲ್ಲೇನೆ. ಗರ್ಭಗುಡಿಯಲ್ಲಿ ಕೆಲಸ ಆಗ್ತಾ ಇತ್ತು. ಈ ಗರ್ಭಗುಡಿಯಲ್ಲಿ ನಂಬೂದಿರಿ ಬ್ರಾಹ್ಮಣ ಆಕೆಯೊಂದಿಗೆ ಒಂದು ರಾತ್ರಿಯನ್ನ ವಿಸ್ತರಿಸಬಹುದಿತ್ತು. 2, 3, 7, 8, 9 ರಾತ್ರಿಗಳನ್ನ ಅವಳನ್ನು ಇಟ್ಕೊಂಡು ಆನಂತರ 10ನೇ ರಾತ್ರಿಗೆ ಗಂಡನ ಹತ್ರ ಕಳಿಸಬಹುದಿತ್ತು. ಅದು ಮೊದಲು ದೈವಾರ್ಪಿತ ಅಂತ. ಈ ರೀತಿಯ ಅತಿ ಅಸಹ್ಯಕರವಾದಂತ ರೀತಿ ನೀತಿ ಪದ್ಧತಿಗಳನ್ನ ಈ ಪುರೋಹಿತಶಾಹಿಗಳು ಅತಿರೇಕದಿಂದಾಗಿ ತಂದ್ರು. ಇದು ಮನುವಾದ ಇವರನ್ನ ಪುಷ್ಟೀಕರಿಸ್ತಾ ಬಂತು. ಅದು ಬಹಳ ಬೇಸರದ ವಿಚಾರ. ಒಬ್ರು ಯಾರು ಪ್ರಶಸ್ತಿಲ್ಲ. ಮಹಿಳೆಯನ್ನ ಶೂದ್ರ ಮಾಡಿದ್ಮೇಲೆ ಶೂದ್ರಳ ಹೊಟ್ಟೆಯಿಂದ ದ್ವಿಜ ಹೇಗೆ ಹುಟ್ಟಕ್ ಸಾಧ್ಯ? ಅಕ್ಕನಿಗಿಲ್ಲದ ಜನಿವಾರ ನನಗೇಕೆ ಎನ್ನುವ ಬಸವಣ್ಣನವರು ಮೊಟ್ಟ ಮೊದಲು ಪ್ರಶ್ನೆ ಮಾಡಿದ್ದು ಅದನ್ನೇ. ಅಕ್ಕನಿಗಿಲ್ಲ ಅಂದ್ರೆ ನನಗೆ ಯಾಕೆ, ನನಗಿದ್ಮೇಲೆ ಅಕ್ಕನಿಗಿಲ್ಲ ಯಾಕೆ? ಅಲ್ಲಿಂದನೇ ಉದ್ಘಾಟನೆ ಆಗಿದ್ದು ಮಹಿಳೆಯ ಸ್ವಾತಂತ್ರ್ಯ 12ನೇ ಶತಮಾನದಲ್ಲಿ ಮೊತ್ತ ಮೊದಲಿಗೆ ಕೊಟ್ಟ ನಮ್ಮ ಬಸವಣ್ಣ. ಅದು ಅಂದ್ರೆ ಪೂರ್ತಿ ಪ್ರಜ್ಞಾಪೂರ್ಣವಾದಂತಹ ವೈಜ್ಞಾನಿಕ ತಳಹದಿಯಲ್ಲಿ ಕಟ್ಟಿದ ಈ ಶರಣ ಧರ್ಮ ಇದೆಯಲ್ಲ, ಇಂಥವು ಈ ಎಲ್ಲ ಮೌಢ್ಯಗಳನ್ನ, ಈ ಎಲ್ಲ ಅಜ್ಞಾನಗಳನ್ನ ಅಂದ್ರೆ ಈ ಕತ್ತಲ ಗರ್ಭಗುಡಿಯಿಂದ ಹೊರಬಂದು ಹಾದಿ ಬೀದಿಯ ಜನರಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಶರಣರು ಕೆಲಸ ಮಾಡಿದ್ರು. ಈ ಗರ್ಭಗುಡಿಯಲ್ಲಿತ್ತಲ್ಲ ಈ ಅಧರ್ಮ, ಇದನ್ನ ಬಯಲಿಗೆ ತಂದು ನಾಶ ಮಾಡಿ ಬಯಲಿನ ಧರ್ಮವನ್ನ, ಬೆಳಕಿನ ಧರ್ಮವನ್ನ, ಪ್ರಜ್ಞೆಯ ಧರ್ಮವನ್ನ, ಪ್ರಜ್ಞೆಯ ಪರಮಾತ್ಮ ಇಲ್ಲಿ ಅರಿವೇ ಗುರು, ನುಡಿ ಜ್ಯೋತಿರ್ಲಿಂಗ. ಹಾಗಾಗಿ ಅಂತ ಧರ್ಮವನ್ನ ಕಟ್ಟುವಲ್ಲಿ ಇವರು ಶ್ರಮಿಸಿದ್ರು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಇದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾರೆ ನೋಡಿ, ಚಮ್ಮಾರನ, ಕಮ್ಮಾರನ, ಮೀನುಗಾರನ, ನೇಕಾರನ, ರೈತನ ಭಾಷೆಯನ್ನ ಬಳಸ್ತಾರೆ ಅವರೆಲ್ಲ. ನೀವು ವಚನಕಾರರನ್ನ ನೋಡಿರ್ಬೋದು. ಜ್ಞಾನ ಭಾಷೆ ಗುಲಾಮನಲ್ಲ. ಸಂಸ್ಕೃತದಲ್ಲಿ ಬರೆದದ್ದು ಮಾತ್ರ ಶ್ರೇಷ್ಠ ಅನ್ನೋದಿತ್ತಲ್ಲ, ಜ್ಞಾನವೂ ಕೂಡ ಯಾವುದೇ ಭಾಷೆಯ ಗುಲಾಮ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಅದು ಅನುಭವದ ದಾಸ. ಅಕ್ಷರ ಇದೆಯಲ್ಲ, ಅದು ಅನುಭವದ ಅಭಿವ್ಯಕ್ತಿ. ಯಾವುದೋ ಒಂದು ಭಾಷೆಯ ಅಕ್ಷರಕ್ಕೆ ಮಾತ್ರ ಶ್ರೇಷ್ಠತೆ ಅಲ್ಲ, ಎಲ್ಲಾ ಭಾಷೆಗೂ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ರು. ಕನ್ನಡದಲ್ಲೇ ಮಾತಾಡಿಸಿದ್ರು, ಕನ್ನಡದಲ್ಲೇ ಆತ್ಮಾನುಸಂಧಾನ ಮಾಡಿದ್ರು ಭಗವಂತನ ಜೊತೆಗೆ. ಕನ್ನಡಕ್ಕೆ ಆ ಮೂಲಕ ದೈವ ಪಟ್ಟವನ್ನ, ದೈವ ಭಾಷೆ ಎನ್ನುವ ಶ್ರೇಷ್ಠತೆಯನ್ನ ತಂದು ಕೊಟ್ರು. ಇದು ಬೆವರಿನಿಂದ ಕಟ್ಟಿದ್ದು, ಬೆವರಿನಿಂದ ಹುಟ್ಟಿ ಬಂದ ಅರಿವಿಗೂ ಮತ್ತು ಕೇವಲ ಬೌದ್ಧಿಕ ಕಸರತ್ತಿನಿಂದ ನಡೆದು ಬಂದ ಅರಿವಿಗೂ, ಅಂದ್ರೆ ಪ್ರಜ್ಞೆಗೂ, ಭೌತಿಕ ಸವರತ್ತು ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ತಾ ಬರ್ತಾರೆ. ವಚನಗಳು ಯಾವುದೇ ಪುರಾಣ, ಪುಣ್ಯಕಥೆ ಇವುಗಳಿಗೆ ಋಣಿಯಾಗಿಲ್ಲ. ಅದ್ ನೆನ್ಪಿಟ್ಕೊಳ್ಳಿ. ಎಲ್ಲಿಂದನೂ ಅಲ್ಲಿ ಅವರು ಸ್ವಾನುಭವದಿಂದ ತಮ್ಮ ಬದುಕಿನಿಂದ ಉದಾಹರಣೆಗಳನ್ನ ಹೆಕ್ಕಿ ತೆಗಿತಾರೆ. ಅನುಭವಗಳನ್ನ ಮತ್ತು ಅನುಭಾವಗಳನ್ನ ಅವ್ರು ಸ್ವಯಂ ತಮ್ಮ ಜೀವನ ದರ್ಶನದಿಂದ ಪಡೆದುಕೊಂಡವ್ರು. ಆಳಕ್ಕೆ ಮತ್ತು ಅಗಲಕ್ಕೆ ಮತ್ತು ಎತ್ತರಕ್ಕೆ ಮತ್ತು ಬಿತ್ತರಕ್ಕೆ ಹೋದವರು. ಹಾಗೆ ಹೋಗುವುದರ ಮೂಲಕ ಅನನ್ಯವೂ, ಅಪೂರ್ವವೂ, ಅದ್ಭುತವೂ ಆದಂತ ಅನುಭವಗಳನ್ನ ಅಕ್ಷರಗಳ ಮೂಲಕ ಕಟ್ಟಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ, ಏನು ಬರೆದ್ರೋ ಅದನ್ನೇ ಬದುಕಿದ್ರು, ಏನು ಬದುಕಿದ್ರೋ ಅದನ್ನೇ ಬರೆದ್ರು.
ಆ ಕಾರಣಕ್ಕಾಗಿ ನಾವು ಇವತ್ತಿಗೂ ಬದುಕಿದಾವೆ, ನಮ್ಮ ನಡುವೆ ಜೀವಂತವಾಗಿ ಉಸಿರಾಡ್ತಾ ಇದ್ದಾವೆ. ಆ ರೀತಿ ಶ್ರೇಷ್ಠ ಸಾಹಿತ್ಯ ನಮ್ಮದು ಅನ್ನೋದು ನಮ್ಮ ಭಾಗ್ಯ. ಆದ್ರೆ ಈ ಮನುವಾದ ಇದೆಯಲ್ಲ, ಅಸಮಾನತೆ, ಜಾತಿ ಭೇದ, ಮೇಲು ಕೀಳು, ಇದರ ವಿಭಜನೆ ಅಲ್ಲ, ಅವೈಜ್ಞಾನಿಕವಾಗಿ ಅದು ಸಮಾನತೆಯ ವಿರೋಧಿ. ಅದು ನಮ್ಮನ್ನು ಒಡೆದಾಕತ್ತೆ. ಇದು ಒಂದು ಮಾಡುತ್ತೆ, ಅದು ಒಡೆದಾಕತ್ತೆ. ಆಮೇಲೆ ಮಾನವೀಯತೆಯ ವಿರೋಧಿ. ಅದು ಎಲ್ಲರನ್ನ ಅಮಾನವೀಯವಾಗಿ ಕಾಣೋ ಹಾಗೆ ಮಾಡುತ್ತೆ, ತಾರತಮ್ಯ ಮಾಡುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಎರಡು ವೈರುಧ್ಯಗಳನ್ನ ನಮ್ಮ ಮುಂದೆ ಇಟ್ಟು ಯಾವುದು ಒಳಿತು ಯಾವುದು ಕೆಡಕು, ಒಂದು ಕತ್ತಲು ಒಂದು ಬೆಳಕು. ಅವ್ರು ಹೇಳಿದ್ರು ಶಿವಲಿಂಗಪ್ಪ ಸರ್, ಕತ್ತಲು ಇಲ್ಲದೆ ಹೋದ್ರೆ ಬೆಳಕಿಗೆ ಮಹತ್ವ ಇಲ್ಲ ಅಂತ. ಎರಡನ್ನು ಕೂಡ ಅಲ್ಲಿ ಕಟ್ಟಿಕೊಡುವ ಪ್ರಯತ್ನ, ಆಯ್ಕೆ ನಮ್ಮ ವಿವೇಚನೆಗೆ ಬಿಟ್ಟು ಅದನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಆಮೇಲೆ ಚಿತ್ರದ ಬಗ್ಗೆ ಒಂದಿಷ್ಟು ವಿಚಾರ ಬರ್ಕೊಂಬಂದಿದ್ದೆ ನಾನು. ಇದು ಕ್ಷಮಿಸಿ, ಮನುಷ್ಯನ ಸೃಷ್ಟಿಯ ಬಗ್ಗೆ. ಅದೇನು ಅಂತಂದ್ರೆ, ಗಂಡು ಮತ್ತು ಹೆಣ್ಣು ಜೀವಕೋಶಗಳ ಮಿಲನವಾದಾಗ ಸೃಷ್ಟಿ ಆಗುತ್ತೆ ಅನ್ನೋದು ಗೊತ್ತು. ಪುರುಷರ ವೃಷಣಗಳಲ್ಲಿ ಶುಕ್ರ ಉತ್ಪತ್ತಿ ಆಗುತ್ತೆ, ಸ್ತ್ರೀಯರ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ. ಇವರಿಬ್ಬರ ಸಂಯೋಗದಿಂದ ಫಲೀಕರಣ ಆಗುತ್ತೆ. ಅಂದ್ರೆ ಗಂಡು ಹೆಣ್ಣು ಎರಡೂ ಬೆರೆದಾಗ ಅದಕ್ಕೆ ಫಲೀಕರಣ ಅಂತ ಕರೀತಾರೆ. ತಂದೆಯಿಂದ 23 ಮತ್ತು ತಾಯಿಯಿಂದ 23 ವರ್ಣತಂತುಗಳು ಸೇರಿ 46 ವರ್ಣತಂತುಗಳಾಗಿ ಜೀವ ಸೃಷ್ಟಿ ಕಾರಣ ಆಗ್ತವೆ. ಹೊಸ ಜೀವಕೋಶ ಜೈಗೋಟ್ ಸೃಷ್ಟಿಯಾಗುತ್ತೆ. ಇದು ವೈಜ್ಞಾನಿಕವಾದದ್ದು. ಅದನ್ನೇ ಬಸವಣ್ಣವರು ಹೇಳ್ತಾರೆ. ಈ ಜೈಗೋಟೆ ಪದೇ ಪದೇ ವಿಭಜನೆಯಾಗಿ ಭ್ರೂಣವಾಗಿ ಮಾರ್ಪಡುತ್ತೆ. ಆ ನಂತರ ಗರ್ಭಕೋಶದ ಗೋಡೆಗೆ ಅಂಟಿಕೊಳ್ಳುತ್ತೆ. 38 ವಾರಗಳಲ್ಲಿ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತೆ. ಬಸವಣ್ಣನ ವಚನ ನೋಡಿ, ಹೊಲೆಗಂಡಲ್ಲದೆ, ಸರ್ ಹೇಳಿದಾರೆ ಈಗಾಗಲೇ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಹೊಲೆ ಯಾವುದು? ಹೊಲೆ ಹೆಂಡತಿ ಅಥವಾ ಹೆಣ್ಣು ಅಥವಾ ಹೆಂಗಸು ಮಂತ್ಲಿ ಪಾಸು, ಅದು ಆ ಸಂದರ್ಭದಲ್ಲಿ ಒಳಬರೋ ಹಾಗೆ ಇರಲಿಲ್ಲ. ಅದನ್ನು ಕೂಡ ಪ್ರತಿಭಟಿಸ್ತಾರೆ. ಹೊಲೆಗಂಡಲ್ಲದೆ, ಈ ಹೊಲೆಯಲ್ಲೇ ನಮ್ದು ಕೆಸರಲ್ಲೇ ಕಮಲ ಹುಟ್ಟೋದು. ಆ ಕೆಸರನ್ನ ನಾವು ದ್ವೇಷಿಸೋದು ಯಾಕೆ ಅಂತ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಶೆ, ಆಮಿಷ, ರೋಷ, ಹರ್ಷ, ವಿಷಯಾದಿಗಳೆಲ್ಲ ಒಂದೇ. ಏನನ್ನು ಓದಿ, ಏನು ಕೇಳಿ, ಏನು ಫಲ? ಕುಲಜನೆಂಬುವುದಕ್ಕಾವುದು ದೃಷ್ಟ. ಕುಲಜ ಅಂತ ಕರೀತಾರಲ್ಲ ಇವರು ಹಾರುವರು. ಅವರು ಬಸವಣ್ಣನವರು ಹಾರುವರು ಅನ್ನೋ ಪದವನ್ನು ಬಹಳ ಇಷ್ಟಪಡ್ತಾರೆ. ಅವರು ಹಾರುವರು ಅನ್ನೋದ್ರಲ್ಲಿ ಬೇರೆ ಬೇರೆ ಧ್ವನಿಗಳನ್ನ ಕೊಡ್ತಾರೆ. ಈ ಕಡೆಗೂ ಹಾರ್ತಾರೆ, ಆ ಕಡೆಗೂ ಹಾರ್ತಾರೆ ಅಂತ. ಹಾರುವರು ಅಂದ್ರೆ ಬ್ರಾಹ್ಮಣ. ಅಂದ್ರೆ ದಿವಾನ್ ಪೂರ್ಣಯ್ಯ ಇದ್ನಲ್ಲ, ದಿವಾನ್ ಪೂರ್ಣಯ್ಯ ಹಿಂದಿನ ಒಡೆಯರಿಗೂ ನಿಷ್ಠನಾಗಿರ್ತಾನೆ. ಪೈಗಂಬ ಟಿಪ್ಪು ಸುಲ್ತಾನನಿಗೂ ಮತ್ತು ಟಿಪ್ಪು ಸುಲ್ತಾನ ಅಪ್ಪನಿಗೂ ನಿಷ್ಠೆಯಾಗಿರ್ತಾನೆ. ನಂತರ ಬಂದು ಬ್ರಿಟಿಷರಿಗೂ ನಿಷ್ಠೆಯಿಂದಿರ್ತಾನೆ. ಇದು ಹೆಂಗ್ ಸಾಧ್ಯ ಅಂತ ನೆಗೆಯುವುದು. ಅದು ಅರ್ಥ. ಅಂದ್ರೆ ಎಲ್ಲರೂ ಬ್ರಾಹ್ಮಣರೆಲ್ಲರೂ ಈ ಹಾರುವ ಪರವಾಗಿ ಇದ್ದಾರೆ ಅಂತ ಅಲ್ಲ, ಅತ್ಯಂತ ಪ್ರಜ್ಞಾಪೂರ್ಣರಿದ್ದಾರೆ. ನಮ್ಮ ನಡುವೆನೆ ನಮ್ಮ ಇಲ್ಲಿ ಹರಿಹರೇಶ್ವರ ಸರ್ ಇದ್ರು, ಪ್ರೊಫೆಸರ್ ಕೆ ಭೈರಮೂರ್ತಿ ಇದ್ರು, ಅನಂತರಾಮ ಸರ್ ಇದ್ದಾರೆ. ಎಷ್ಟು ಪ್ರಜ್ಞಾವಂತರು ಅವ್ರು. ನಿಜವಾದ ಬ್ರಾಹ್ಮಣರು. ನಿಜವಾದ ಬ್ರಾಹ್ಮಣ ಯಾರು ಅಂದ್ರೆ ಬ್ರಹ್ಮವಿದ್ಯೆ ಅರ್ಥವ. ಬ್ರಹ್ಮವಿದ್ಯೆ ಅರ್ಥವನಿಗೆ ಎಲ್ಲರೂ ಬ್ರಹ್ಮನ ವಿಧ ವಿಧ ಮುಖಗಳು. ನಾವು ಕೋಟಿ ಬ್ರಹ್ಮನ ಅವತಾರಗಳು. ನಾವು ನಮ್ಮ ಆತ್ಮದಲ್ಲೇ ಪರಮಾತ್ಮನನ್ನು ನೋಡ್ತಾರ. ಅವ್ರಲ್ಲಿ ಭೇದನೆ ಇರೋದಿಲ್ಲ. ಅವ್ರೆಲ್ಲರನ್ನ ಒಪ್ಪಿಗೆಳ್ತಾರೆ. ಸಮಷ್ಟಿ ಪ್ರಜ್ಞೆಯಿಂದ ಸದಾ ಸರ್ವದ ಮಾನವೀಯ ತುತ್ತ ತುದಿಯಲ್ಲಿ ಜಾಗೃತರಾಗಿರ್ತಾರೆ. ಅಂತ ಬ್ರಾಹ್ಮಣರು. ಆ ಅರ್ಥದಲ್ಲಿ ಮೊದಲು ಬ್ರಾಹ್ಮಣ ಅಂತ ಬಂದಿದ್ದು. ಆ ನಂತರದಲ್ಲಿ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಬ್ರಾಹ್ಮಣ, ರಾಜನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ರಾಜ. ಇದು ಬಂತಲ್ಲ, ಅದು ಅಪಾಯ. ಇಲ್ಲ ಆಮೇಲೆ ಮುಂದೆ ಹೇಳ್ತಾರೆ ಅವರು, ಏನ ಕೇಳಿ ಏನ ಓದಿ ಏನು ಫಲ? ಕುಲಜನೆಂಬುವುದಕ್ಕಾವುದು ದೃಷ್ಟಾಂತ ಯಾವುದು? ಸಾಕ್ಷಿ ಯಾವುದು? ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮೋದ್ಭವಂ. ಈ ಸಪ್ತಧಾತು ಮತ್ತು ಸಮಪಿಂಡಗಳಿದಾವಲ್ಲ, ಸಮಯೋನಿಯಲ್ಲಿ ಸಮುದ್ಭವಂ ಆದ್ಮೇಲೆ ಆತ್ಮಜೀವ ಸಮಾಯುಕ್ತಂ ವರ್ಣನಾ ಕಿಂ ಪ್ರಯೋಜನಂ. ಹೀಗೆ ಬರುವಂತ ಸಮಯೋನಿ ಸಮದ್ಭವಂ ಆತ್ಮಜೀವ ಸಮಾಯುಕ್ತಂ. ಅಲ್ಲಿ ಬಂದು ಆತ್ಮ ಸೇರಿಕೆ ಹೇಳುತ್ತೆ. ಹೀಗಿದ್ಮೇಲೆ ವರ್ಣಾನಾಂ ಕಿಂ ಪ್ರಯೋಜನಂ. ಈ ವರ್ಣಗಳು ಯಾವುದಕ್ಕೆ ಲೆಕ್ಕ, ಏನಕ್ಕೆ ಪ್ರಯೋಜನ, ಕೆಲಸಕ್ಕೆ ಬಾರದವು ಇವೆಲ್ಲ ಸೃಷ್ಟಿ ಮಾಡಿದವು ಎಂಬುದಾಗಿ. ವರ್ಣಾನಾಂ ಕಿಂ ಪ್ರಯೋಜನಂ ಅಂದ್ರೆ ಜಾತಿ ವರ್ಣಗಳಿಂದ ಏನು ಪ್ರಯೋಜನ ಅಂತ ಬಸವಣ್ಣ ಕೇಳುದು. ಮುಂದೆ ಅವ್ರು ಹೇಳ್ತಾರೆ, ಎಂಬುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಗನಾದ ಅಂದ್ರೆ ಏನ್ ಹಾಸನಿಕ್ಕಿ ಅಂತ ಅನ್ಬೋದು? ಸೋಮಾರಿ ಹಾಸ್ಕೊಂಡು ಮಲ್ಕೆಂಡ್ ಸುಖ ಪಡೋನಿರ್ತಾನಲ್ಲ ಅವ್ನು ಯಾವನ್ ಸೋಮಾರಿ ಇರ್ತಾನ ಅವ್ನು ಸಾಲ್ಗಾರನಾಗ್ತಾನೆ. ಹಾಸನಿಕ್ಕಿ ಸಾಲಿಗನಾದ, ವೇದವನ್ನು ಓದಿ ಹಾರ್ವನಾದ. ವೇದವನ್ನು ಓದೋದು ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತಂದು ಹೇಳ್ಕೊಂಡಲ್ಲ, ಆ ಕಾರಣಕ್ಕೆ ನಾನು ಹಾರ್ವ ನೋಡಿ. ಅವ್ರು ಬ್ರಾಹ್ಮಣ ಅನ್ನೋ ಪದ, ಪುರೋಹಿತ ಶೈನ ಪದ ಬಳಸಲ್ಲ, ಹಾರ್ವ ಅಂತಾನೆ ಬಳಸ್ತಾರೆ. ಹಾರ್ವನಾದ ಹಾಸನಿಕ್ಕಿ ಅಂದ್ರೆ ಈ ಹೇಳಿದ್ನಿಲ್ಲ ಹಾಗೆ. ಕರ್ಣದಲ್ಲಿ ಜನಿಸದವರುಂಟೆ. ಸರ್ ಹೇಳಿದಿಲ್ಲ, ಅಲ್ಲಿ ಪಾಯಿಂಟ್ ಬರ್ತೇನೆ ನಾನು.
ಕರ್ಣದಲ್ಲಿ ಜನಿಸಿದವರು ಉಂಟೆ ಜಗದೊಳಗೆ. ದ್ವಿಜರು ದ್ವಿಜರು ಅಂತಾರಲ್ಲ, ಇವರು ಯೋನಿಯಿಂದ ಒಂದ್ಸರಿ ಬಂದು ಕಿವಿಯಿಂದ ಇನ್ನೊಂದ್ಸರಿ ಬಂದ್ರ ನಮ್ಮ ನಿಮ್ಮ ಹಾಗೆ ಬಂದವರು ಅಲ್ವಾ, ಇವ್ರು ಹೇಗೆ ದ್ವಿಜರು? ಹಾಗೆ ದ್ವಿಜರು ಅನ್ನೋದಾದ್ರೆ ಕಾಗೆನೂ ದ್ವಿಜನೆ, ನಾನು ಆಗ್ಲೇ ಹೇಳಿದಾಗ ಹಾವು ಕೂಡ ದ್ವಿಜನೆ, ಮೊಟ್ಟೆ ಕೋಳಿನೂ ದ್ವಿಜನೆ, ಮೊಟ್ಟೆಯಿಂದ ಯಾವ್ದು ಬರ್ತದೆ ಡೈನೋಸಾರ್ ಕೂಡ ದ್ವಿಜನೆ. ಹೇಗೆ? ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನ್ನರಿದವನೇ ಕುಲಿಜನು. ಲಿಂಗಸ್ಥಲ, ಅಂಗಾಂಗ ಲಿಂಗ, ಅಂಗಲಿಂಗ, ಯಾವನು ತನ್ನ ಅಂಗವನ್ನೇ ಲಿಂಗ ಮಾಡ್ಕೊಂಡನೋ, ಲಿಂಗ ಸ್ಥಳವನ್ನೇ ಅರ್ಥ ಮಾಡ್ಕೊಂಡಿದ್ದಾನೋ ಅವನು ಕುಲಜ, ಅವನು ಶರಣ, ಅವನು ಶ್ರೇಷ್ಠ ಮಾನವ ಕುಲದಲ್ಲಿ ಅವನು ಗೌರವಕ್ಕೆ ಪಾತ್ರನಾದವನು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಈ ಸಪ್ತಧಾತುಗಳು ಕೂಡ ಅವನ್ನ ಪೂರ್ತ ವಿವರಿಸ್ತಾರ. ಈ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ ಅಥವಾ ಮಜ್ಜ, ಶುಕ್ರ, ಶುಕ್ರ ಅಂದ್ರೆ ವೀರ್ಯ, ಇವೆಲ್ಲವೂ ಸೇರಿ ಆದದ್ದಿದು. ಇದನ್ನ ಹೀಗೆ ಹೇಳ್ತಾರಲ್ಲ, ಇದೆಲ್ಲ ಆಗಿನೇ ಇವರೆಲ್ಲ ಬಂದಿರೋರು, ಯಾರು ಕಿವಿಯಿಂದ ಬಂದವರಲ್ಲ ಅಥವಾ ಬಾಯಿಂದ ಬಂದವರಲ್ಲ, ಅದೆಲ್ಲ ಶುದ್ಧ ಸುಳ್ಳು ಅನ್ನೋದನ್ನ ಹೇಳ್ತಾರೆ. ಇವತ್ತು ನಾನು ಮೈ ಮರ್ತು ಬಿಡ್ತೀನಿ, ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಇನ್ನು ಭಯ ಇದೆ. ಚಂದ್ರಣ್ಣ ಇನ್ನು ಮಾತಾಡ್ಬೇಕು, ಅವ್ರು ತಣ್ಣ ಕುತ್ಕೊಂಡಿರ್ತಾರೆ, ಹೆಸರೇ ಚಂದ್ರಣ್ಣ ಅಲ್ವಾ. ಬಹಳ ಚಂದದ ವಿಚಾರಗಳನ್ನ ಇವತ್ತು ನಾವು ಎಷ್ಟು ಜನರ ಮುಂದೆ ಮಾತಾಡ್ತೇವಿ ಅನ್ನೋದು ಮುಖ್ಯ ಅಲ್ಲ, ಎಂತ ಪ್ರೌಢರ ಮುಂದೆ ಮಾತಾಡ್ತಾ ಇದೀವಿ ಅನ್ನೋದು ಮುಖ್ಯ. ನಮಗೇನ್ ಕಾಡ್ ಬೇಕಾಗಿಲ್ಲ, ಮರ ಬೇಕಾಗಿಲ್ಲ, ಬೀಜ ವೃಕ್ಷಗಳು ನೀವೆಲ್ಲ ಬೀಜದೋಪಾದಿಯಲ್ಲಿ ಇಲ್ಲಿ ಬಂದು ಸೇರಿದಿರಿ. ನಿಮ್ ಮುಂದೆ ಮಾತನಾಡೋದು ಅಂತಂದ್ರೆ ಬಹಳ ಖುಷಿಯ ವಿಚಾರ. ಇಂಥ ಒಂದು ಸಮಾರಂಭಕ್ಕೆ ಕರೆಸಿ ಅದ್ಭುತವಾದ ಚಿತ್ರವನ್ನ ಇವತ್ತು ವೇದಿಕೆಯಲ್ಲಿ ಅನಾವರಣ ಮಾಡುವವರ ಜೊತೆ ನಾನು ಕೂಡ ಇದ್ದೆ ಅಂತ ಅವಕಾಶವನ್ನ ಪರಿಕಲ್ಪಿಸಿ ಕೊಟ್ಟಂತ ನಮ್ಮ ಶಿವಲಿಂಗಯ್ಯ ಸರ್ಗೆ, ನಾ ಹೇಳಿದೆ, ಒಳಗಣ್ಣು ಮತ್ತು ಹೊರಗಣ್ಣು ಎರಡನ್ನೂ ಏಕೀಕೃತಗೊಳಿಸಿಕೊಂಡಂತ ಕಲಾವಿದರು ಇಬ್ಬರಿದ್ದಾರೆ. ಅವರ ಇಬ್ಬರ ಅದ್ಭುತ ಕಲಾಕೃತಿಗಳು ಇವತ್ತು ನಮ್ಮ ಮನಸ್ಸೂರೆಗೊಂಡಿದ್ದಾವೆ. ಅವು ಏನೆಲ್ಲ ಹೇಳ್ತಾ ಇದ್ದಾವೆ ಅವು ನೀವು ಮತ್ತೆ ಮತ್ತೆ ದಿಟ್ಟಿಸಿ ನೋಡಿದ್ರೆ ನಿಮ್ಮೊಂದಿಗೆ ಅವು ಆತ್ಮಾನುಸಂಧಾನ ಮಾಡ್ತವೆ. ಅದನ್ನ ನೀವು ಆನಂತರದಲ್ಲೂ ಕೂಡ ಮಾಡ್ಬೋದು. ನನಗೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟದಕ್ಕೆ ತಮ್ಗೆಲ್ಲರಿಗೂ, ಈ ಕವಿಗೆ ಕಿವಿಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಸಾವಿರದ ಶರಣಾರ್ಥಿಗಳನ್ನು ಸಮರ್ಪಿಸಿ ಮಾತುಕಂಬಸ್ತೀನಿ.